ಜಿಲ್ಲೆಗೆ ವಿಸ್ತರಿಸಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಮೇರೋಸ್ ಖಾನ್ ಅವರು ಇವತ್ತು ನಮಗೆ ಒಂದು ರೀತಿಯಲ್ಲಿ ಸಂಘ ಕೂಡ ನಮ್ದು ಸ್ವಾಸ್ಥ್ಯ ಸುಂದರ ಮತ್ತು ಸದೃಢ ಸಮಾಜಕ್ಕಾಗಿ ನಾವು ಸಮಾಜದ ಒಂದು ಹಿತಕ್ಕಾಗಿ ನಾವು ಕೆಲಸ ಮಾಡ್ತಿರುವಂತ ಎಲ್ಲ ಪತ್ರಕರ್ತ ಮಿತ್ರರು ನಾವು ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮೇರೋಸ್ ಖಾನ್ ಅವರು ದೂರದ ಬೆಂಗಳೂರಿನಿಂದ ಆಗಮಿಸಿ ನಮ್ಮೊಂದಿಗೆ ಇರುವುದು ಬಹಳ ಹೆಮ್ಮೆ. ನಾಳೆ ಕೂಡ ಇವರು ನಮ್ಮ ಕ್ರಿಕೆಟ್ ಪಂದ್ಯಾಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಒಂದು ಒಳ್ಳೆಯ ಹುದ್ದೆಯನ್ನ ಏರಿದಂತಹ ಮಡಿಕೇರಿಯ ಹೆಮ್ಮೆಯ ಉದ್ಯಮಿ ಅಂತ ಹೇಳ್ಬೋದು ಮೇರೋಸ್ ಖಾನ್ ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರದ ಒಂದು ಹೆಮ್ಮೆಯ ಯೋಜನೆ ಇದು. ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯಕ್ಕೆ ರಾಜ್ಯವ್ಯಾಪಿ ತಲುಪಿದಂತಹ ಯೋಜನೆ. ಅದರ ಆ ಸಮಿತಿಯ ಹೇಗೆ ಯೋಜನೆ ಅನುಷ್ಠಾನಗೊಳ್ತಿದೆ ಅಂತ ಹೇಳುವ ಒಂದು ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಮೇರೋಸ್ ಖಾನ್ ಅವರು. ಇವತ್ತು ನಮ್ಮ ಮಡಿಕೇರಿಗೆ ನಮ್ಮ ಪತ್ರಕರ್ತರ ಸಂಘಕ್ಕೆ ಬಂದಿರೋದು ಎಲ್ಲರಿಗೂ ಕೂಡ ಹೆಮ್ಮೆ. ಅವ್ರನ್ನ ಕೊಡಗು ಪತ್ರಕರ್ತರ ಸಂಘ ಮತ್ತು ಕ್ಷೇಮಾಭಿವೃದ್ಧಿ ಸಮಿತಿ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುನೀರ್ ಮತ್ತು ನವೀನ್ ಅಂಬೇಕಲ್ ಅವರನ್ನ ಈ ಕಾರ್ಯಕ್ರಮದ ಯಶಸ್ವಿಗೆ ಕಳೆದ 2 ದಿನಗಳಿಂದ ನಮ್ಮ ಜೊತೆಲಿದ್ದಾರೆ. ಅವರು ಕೂಡ ಬಂದು ಒಂದು ಕೂಗುಚನ್ನು ನೀಡಿ ಅವರ ಆತ್ಮೀಯ ಗೆಳೆಯರು ಮೇರೋಸ್ ಖಾನ್ ಅವರು. ಸೊ ಮೊದಲನೇದಾಗಿ ನಾನು ಕೊಡಗು ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಇದು ನನ್ನ ಕನಸು. ನಾನು ಮಡಿಕೇರಿಯಲ್ಲಿ ಹುಟ್ಟಿ ಚಿಕ್ಕದಿನಿಂದಲೇ ಹಲವಾರು ಸಂಸ್ಥೆಗಳಲ್ಲಿ ನಾನು ತೊಡಗಿಸ್ಕೊಂಡು, ವಿಶೇಷವಾಗಿ ನನ್ನ ಶಾಲಾ ದಿನಗಳಾಗಿರ್ಬೋದು, ಕಾಲೇಜು ದಿನಗಳಾಗಿರ್ಬೋದು, NSU ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ವೈಲ್ಡ್ ಲೈಫ್ ಸೊಸೈಟಿ ಆಗಿರ್ಬೋದು, ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು ಅಂತ ಹಲವಾರು ಸಂಸ್ಥೆಗಳಲ್ಲಿ ನಾನು ಸೇವೆಯನ್ನ ಸಲ್ಲಿಸಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಈಗ ಕಮಿಂಗ್ ಟು ದ ಪಾಯಿಂಟ್, ಮೊನ್ನೆ ಅನಿಲ್ ಅವರು ಹೇಳಿದ್ರು 5 ಗ್ಯಾರಂಟಿಗಳ ಬಗ್ಗೆ ನಾವು ಪ್ರಾರಂಭಿಸೋಣ ಅಂತ ಹೇಳಿ. ನಿಮಗೆಲ್ಲರಿಗೆ ತಿಳಿದಿದ್ದಂತೆ 2023ರ ನಮ್ಮ ರಾಜ್ಯದ ವಿಧಾನಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ AICCಯ ಒಂದು ರೆಪ್ರೆಸೆಂಟೇಟಿವ್ ಆಗಿ ನನ್ನ ಆ ಸಂದರ್ಭದಲ್ಲಿ 2023 ಚುನಾವಣೆಯ ವಾರ್ ರೂಮಿನ ಒಂದು ಉಸ್ತುವಾರಿಯನ್ನು ಕೂಡ ನನ್ನ ತಲೆಯಲ್ಲಿ ಇತ್ತು. 2023 ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ನಾವು ತಯಾರು ಮಾಡತಕ್ಕಂತಹ ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧೀಜಿಯವರು, ಖರ್ಗೆ ಅವರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ಸೇರಿ ಯಾವ ರೀತಿಯಲ್ಲಿ ನಮ್ಮ ಪ್ರಣಾಳಿಕೆಯನ್ನ ನಾವು ಪ್ರಾರಂಭಿಸಬೇಕು, ಆ ಪ್ರಣಾಳಿಕೆಯಲ್ಲಿ ಜನಪರವಾದಂತಹ ವಿಚಾರಗಳನ್ನ ಮತ್ತು ಆಶ್ವಾಸನೆಗಳನ್ನ ಯಾವ ರೀತಿ ನಾವು ರಾಜ್ಯದ ಜನತೆಗೆ ನೀಡಬೇಕು, ಇದರ ಬಗ್ಗೆ ದೊಡ್ಡ ಚರ್ಚೆ ಆದ ನಂತರ, ಹಲವಾರು ಸಭೆಗಳ ನಂತರ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂತಹ ಹಿರಿಯ ನಾಯಕರು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅಂದಿನ ಪ್ರಣಾಳಿಕೆಯ ಸಮಿತಿ ಅಧ್ಯಕ್ಷರು ಆಗಿರ್ಬೋದು, ನಾವುಗಳು ವಾರ್ ರೂಮಿಂದ ಕೂಡ ವಿ ಹ್ಯಾವ್ ಗಿವನ್ ಲಾಟ್ ಆಫ್ ಇನ್ಪುಟ್ಸ್. ನಾವೆಲ್ಲರೂ ಸೇರಿ ಈ ಒಂದು 5 ಗ್ಯಾರಂಟಿಗಳನ್ನ ಆ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನಾವು ನೀಡಬೇಕು. ನಮ್ಮ ಉದ್ದೇಶ ಏನಿತ್ತಂದ್ರೆ ಕೇವಲ ಚುನಾವಣೆಯನ್ನ ಗೆಲ್ಲಲು ಈ 5 ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥದ್ದಲ್ಲ. ನಾವು ಗೆದ್ದು ಬಂದ ನಂತರ 1 ರಿಂದ 2 ತಿಂಗಳಿನವರೆಗೆ ನಮ್ಮ ಈ 5 ಗ್ಯಾರಂಟಿಗಳನ್ನ ಕೂಡ ನಾವು ಸಮರ್ಪಕವಾಗಿ, ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಪ್ರಣಾಳಿಕೆನ ತಯಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈಗ ಏನಿದೆ, ಹಲವಾರು ರಾಜಕೀಯ ಪಕ್ಷಗಳು, ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಪೊಲಿಟಿಕಲ್ ಪಾರ್ಟೀಸ್ ನೇಮ್, ಬಟ್ ಹಲವಾರು ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನ ಜನರಿಗೆ ಕೊಡ್ತಾರೆ. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಅವರು ಕೊಟ್ಟಂತಹ ಎಲ್ಲಾ ಆಶ್ವಾಸನೆಗಳನ್ನ ಅವರು ಈಡೇರಿಸಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು.
ಅವರು ಆ ಸಂದರ್ಭದಲ್ಲಿ ವೋಟ್ ತಗೊಳ್ಳಕ್ಕೆ ಹೇಳಿರ್ಬೋದು, ಅಥವಾ ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಆ ಒಂದು ಸಂದರ್ಭ ಬರಲಿಕ್ಕಿಲ್ಲ ಅವರಿಗೆ ಆ ಒಂದು ಪ್ರಾಮಿಸಸ್ಗಳನ್ನ ಈಡೇರಿಸಕ್ಕೆ. ಆದ್ರೆ ನಾವು ಏನು ಪ್ರಣಾಳಿಕೆಯನ್ನ ಪ್ರಾರಂಭಿಸಬೇಕಾದ್ರೆ ತೀರ್ಮಾನ ಮಾಡಿದ್ದು, ಅದನ್ನ ಅಧಿಕಾರಕ್ಕೆ ಬಂದ ನಂತರ ನಿಮಗೆಲ್ಲರಿಗೂ ಗೊತ್ತಿದೆ, ಇಟ್ ಈಸ್ ಎವಿಡೆಂಟ್, ಇಟ್ ಈಸ್ ಎಲ್ಲರ ಮುಂದೆ ಇದೆ. ಈ 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಕೊಟ್ಟು ಇಲ್ಲಿಯವರೆಗೆ 1,14,000 ಕೋಟಿ ಹಣವನ್ನ ನಾವು ಈ 5 ಗ್ಯಾರಂಟಿಗಳಿಗೆ ಒದಗಿಸಿದ್ದೀವಿ ನಮ್ಮ ರಾಜ್ಯದಲ್ಲಿ. ವರ್ಷಕ್ಕೆ 52,000 ಕೋಟಿ ಹಣವನ್ನ ಈ 5 ಗ್ಯಾರಂಟಿಗಳಿಗೆ ನಾವು ನೀಡ್ತಾ ಇದ್ದೀವಿ. ಇದು ನಮ್ಮ ಸಾಮಾಜಿಕ ಕಳಕಳಿ. ವೆಲ್ಕಮ್ ಟು ಕಮಿಂಗ್ ಟು ದ ಪಾಯಿಂಟ್, ನಾವು ವರ್ಷಕ್ಕೆ 52,000 ಕೋಟಿ ಹಣವನ್ನ ರಾಜ್ಯದ ಜನತೆಗೆ ಗ್ಯಾರಂಟಿಗಳ ಮೂಲಕ ನೀಡ್ತಾ ಇದ್ದೇವೆ. ಇದರ ಲಾಭ ಏನಾಯಿತು? ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂತಹ ಬಡತನವನ್ನ ಆದಷ್ಟು ನಾವು ಕಡಿಮೆ ಮಾಡಬೇಕು ಮತ್ತು ಮಹಿಳೆಯರ ಮತ್ತು ಯುವಕರ ಸಬಲೀಕರಣವನ್ನ ಮಾಡಬೇಕು. ಮಹಿಳೆಯರಿಗೆ ನಾವು ಶಕ್ತಿಯನ್ನು ಕೊಡಬೇಕು, ಯುವಕರಿಗೆ ಶಕ್ತಿಯನ್ನು ಕೊಡಬೇಕು. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಮಹಿಳೆಯರಿಗೆ ನೀವು ಶಕ್ತಿಯನ್ನು ಕೊಡ್ತೀರಾ, ಸಾಮಾಜಿಕವಾದ, ಆರ್ಥಿಕವಾದ, ಶೈಕ್ಷಣಿಕವಾದ ಮತ್ತು ರಾಜಕೀಯವಾದ ಶಕ್ತಿಯನ್ನ ಯಾವ ದೇಶ ಆ ಮಹಿಳೆಯರಿಗೆ ಕೊಡ್ತದೆ, ಆ ದೇಶ ಅತಿ ಉತ್ತಮವಾಗಿ ಮತ್ತು ವೇಗವಾಗಿ ಅಭಿವೃದ್ಧಿ ಹೊಂದುತ್ತದೆ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು. ಅದನ್ನ ಮನಗಂಡು ನಾವು ಇವತ್ತು ನಮ್ಮ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿದ್ದೇವೆ. ಅವರಿಗೆ ಸಬಲೀಕರಣ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಕೂಡ ನಾವು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂತಹ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ 5 ಗ್ಯಾರಂಟಿಗಳು 97% ಇಂಪ್ಲಿಮೆಂಟ್ ಆಗಿದೆ. ಎಲ್ಲೋ ಒಂದು ಕಡೆ ಕೊಡಗಿನಲ್ಲಿ ಅಂತೂ ಇಟ್ ಇಸ್ ಇಂಪ್ಲಿಮೆಂಟೇಷನ್ ಇಟ್ ಈಸ್ ವೆರಿ ಗುಡ್ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್. ಎಲ್ಲೋ ಒಂದು 100, 200 ಅಥವಾ ಒಂದು 500 ಜನರು ಮಹಿಳೆಯರಿಗೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಸಿಗ್ತಿರ್ಲಿಕ್ಕಿಲ್ಲ. ಅದಕ್ಕೆ ಟೆಕ್ನಿಕಲ್ ಕಾರಣಗಳಿವೆ. ಅದು IT ಆಗಿರ್ಬೋದು, GST ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ಅವರು ಆನ್ಲೈನ್ಗೆ ಬಂದುಬಿಟ್ಟು ಅವರ ಅಪ್ಲಿಕೇಶನ್ಗಳನ್ನ ಹಾಕ್ತಕ್ಕಂತಹ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನ ಮಾಡಿರಬಹುದು. ಅದನ್ನ ಅಪ್ಲಿಕೇಶನ್ ಫಿಲ್ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ 1-2% ಮಹಿಳೆಯರಿಗೆ ಇದು ಇವತ್ತು ಸಿಗದೇ ಇರಬಹುದು. ಆದ್ರೆ 97 to 98% ಅರ್ಹ ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಅರ್ಹ ಫಲಾನುಭವಿಗಳಿಗೆ ಇವತ್ತು ಈ ಗ್ಯಾರಂಟಿಗಳು ನಾವು ನೀಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಕೆಲವು ವಿಪಕ್ಷದ ನಾಯಕರು, ಸದಸ್ಯರುಗಳು ಅಥವಾ ನಮ್ಮ ಕ್ರಿಟಿಕ್ಗಳು ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ಫಾರ್ ಅಂಡ್ ಅಗೇನ್ಸ್ಟ್ ಡಿಬೇಟ್ಗಳು, ಚರ್ಚೆಗಳು ಇರ್ತಕ್ಕಂಥದ್ದು ಸಹಜ. ನಮ್ಮ ಕ್ರಿಟಿಕ್ಗಳು ಆ ಸಂದರ್ಭದಲ್ಲಿ ನಮಗೆ ಏನ್ ಹೇಳಿದ್ರು, ಯಾವುದೇ ಕಾರಣದಿಂದ ಈ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ, ದಿಸ್ ಇಸ್ ಇಂಪಾಸಿಬಲ್, ಸರ್ಕಾರ ದಿವಾಳಿ ಆಗಿಬಿಡುತ್ತದೆ, ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಒದಗಿಸಕ್ಕೆ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ನಾನೊಂದು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷನಾಗಿ ಅಥವಾ ಒಂದು ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ನನ್ನ ಪಕ್ಷವನ್ನ ಅಥವಾ ನನ್ನ ಪಕ್ಷದ ಸರ್ಕಾರವನ್ನ ನಾನು ಇಲ್ಲಿ ಡಿಫೆಂಡ್ ಮಾಡ್ಕೊಳ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಐ ಆಮ್ ಟೆಲಿಂಗ್ ದ ಫ್ಯಾಕ್ಟ್ಸ್. The facts what is available on record with state government and also central government. I am sharing that. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂತಹ ನಮ್ಮ ಸರ್ಕಾರ GSDP-ಯಲ್ಲಿ ನಮ್ಮ ಆವರೇಜ್, ನಮ್ಮ ದೇಶದ ಆವರೇಜ್ ನಮ್ಮ GDP ಏನಿದೆ, ನೀವು ಎಲ್ಲಾ ರಾಜ್ಯಗಳ GSDP-ಯನ್ನು ಕ್ರೋಢೀಕರಣ ಮಾಡಿ ಏನು ಆವರೇಜ್ ಇದೆ, ಆ ಆವರೇಜ್ಗಿಂತ ಹೆಚ್ಚು GSDP-ಯಲ್ಲಿ ಇವತ್ತು ಕರ್ನಾಟಕ ಇದೆ. ಅದೇ ರೀತಿ GST ಸಂಗ್ರಹ 5 ಗ್ಯಾರಂಟಿಗಳನ್ನ ಕೊಟ್ಟ ನಂತರ ಕರ್ನಾಟಕದಲ್ಲಿ ನಮ್ಮ GST ಸಂಗ್ರಹ 24% ಹೆಚ್ಚಾಗಿದೆ. ದೇಶದಲ್ಲಿ GST-ಯನ್ನ ಕಟ್ಟುವುದರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅದೇ ರೀತಿ ನಿರುದ್ಯೋಗ ಪ್ರಮಾಣ, ನಾವು 2023ಕ್ಕೆ ಅಧಿಕಾರ
ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗದ ಪ್ರಮಾಣ 4.3% ಇತ್ತು. ನಿರುದ್ಯೋಗದ ಸಮಸ್ಯೆ 4.3% ಇತ್ತು. ಇವತ್ತು ಅದು 2.5% ಇಳಿಕೆಯಾಗಿದೆ. ದಿಸ್ ಆಲ್ ಫ್ಯಾಕ್ಟ್, ನಾನು ಹೇಳ್ತಿರೋದಲ್ಲ. ಇಟ್ಸ್ ಅ ಗವರ್ಮೆಂಟ್ ಡಾಟಾ ಅಂಡ್ ಈವನ್ ಸೆಂಟ್ರಲ್ ಗವರ್ಮೆಂಟ್ ಡಾಟಾ. ಅದೇ ರೀತಿ ಮಹಿಳೆಯರ ಉದ್ಯೋಗ, ದ ವುಮೆನ್ ಆಂಟ್ರಪ್ರನರ್ಶಿಪ್, ಉದ್ಯಮಶೀಲತೆ, ಮಹಿಳೆಯರ ಉದ್ಯಮಶೀಲತೆ ನಾವೇನ್ ಹೇಳ್ತೀವಿ, ಅದು ಇವತ್ತು 25% 30% ಏರಿಕೆಯಾಗಿದೆ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿದೆ, ನೀವೆಲ್ಲರೂ ಯು ಆರ್ ಆಲ್ ಲರ್ನೆಡ್ ಜರ್ನಲಿಸ್ಟ್, ನೀವೆಲ್ಲರೂ ನಮ್ಗಿಂತ ಬೇಗ ಮಾಹಿತಿ ಬರ್ತಕ್ಕಂಥದ್ದು ನಿಮಗೆ. ಇವತ್ತು ದೇಶದ ತಲಾ ಆದಾಯದಲ್ಲೂ ಕೂಡ ಇವತ್ತು ನಮ್ಮ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ. ಹಾಗೆ ವಿದೇಶದ ನೇರ ಬಂಡವಾಳ, ಏನು FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ, ಆ ನೇರ ಬಂಡವಾಳದಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇದೆ. ಇದು ಹೇಗೆ ಸಾಧ್ಯ? GST ಸಂಗ್ರಹ 24% ಏರಕ್ಕೆ ಹೇಗೆ ಸಾಧ್ಯ? ನಿರುದ್ಯೋಗ ಸಮಸ್ಯೆ 4.3 ಇಂದ 2.5 ಬರಕ್ಕೆ ಹೇಗೆ ಸಾಧ್ಯ? ವುಮೆನ್ ಆಂಟ್ರಪ್ರನರ್ಶಿಪ್ 25% ಇಂದ 30% ಹೋಗಕ್ಕೆ ಹೇಗೆ ಸಾಧ್ಯ? ಇದು ನಮ್ಮ 5 ಗ್ಯಾರಂಟಿಗಳು ಮತ್ತು ನಾವು ನೀಡಿರ್ತಕ್ಕಂತಹ ಉತ್ತಮವಾದಂತಹ ಇತರ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಇದರಲ್ಲಿ ಸೇರ್ಕೊಂಡಿವೆ. ಇವತ್ತು ಏನ್ ಹೇಳ್ತಾರೆ, ಗ್ಯಾರಂಟಿಗೆ ನೀವು 52,000 ಕೋಟಿ ಹಣವನ್ನು ಒದಗಿಸ್ತಾ ಇದ್ದೀರಾ, ನಮಗೆ ಬೇರೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಹಣವಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ರು? 2 ಲಕ್ಷ ಕೋಟಿ ಹಣವನ್ನ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಸಾಧನೆ. ಎಲ್ಲಿಂದ ನಮಗೆ ಹಣ ಸಂಗ್ರಹ ಆಗ್ತಾ ಇದೆ? ನಮಗೆ ಟ್ಯಾಕ್ಸ್ ಬರ್ತಕ್ಕಂಥ ಟ್ಯಾಕ್ಸು ಬರ್ತಾ ಇದೆ. ಎಲ್ಲಿಂದ ಹಣ ಕ್ರೋಢೀಕರ ಆಗಬೇಕು, ಆ ಕ್ರೋಢೀಕರಣವೂ ಕೂಡ ಆಗ್ತಾ ಇದೆ. ಅದೇ ರೀತಿ ನಾವು 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡ್ತಾ ಇದ್ದೀವಿ, ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಆದ ಕಾರಣ ಇವತ್ತು ಇನ್ ಆಲ್ ಮೆನಿ ಇಂಡೆಕ್ಸ್ಗಳನ್ನ ನೀವು ನೋಡಿದಾಗ ಕರ್ನಾಟಕ ನಮ್ಮ ದೇಶದಲ್ಲಿ 1ನೇ ಸ್ಥಾನದಲ್ಲಿ ಇದೆ. ಇದು ಕರ್ನಾಟಕ ಮಾಡೆಲ್. ನಾನು ಹೇಳ್ತೇನೆ, ಡೆಲ್ಲಿಗೆ ನಾನು ಯಾವುದೇ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಕೂಡ ನಾನು ಪತ್ರಕರ್ತರಿಗೆ ನಾನು ಮಾತಾಡುವಾಗ ಹೇಳ್ತೀನಿ, ಯಾವಾಗಲೂ ನೀವು ಗುಜರಾತ್ ಮಾಡೆಲ್ ಅಂತ ಹೇಳ್ತೀರಾ, ದಯವಿಟ್ಟು ಸಿ ದಿಸ್ ಫ್ಯಾಕ್ಟ್ಸ್, ರೀಡ್ ದಿಸ್ ಫ್ಯಾಕ್ಟ್ಸ್ ಅಂಡ್ ಪ್ಲೀಸ್ ಸ್ಟಾರ್ಟ್ ಟೆಲ್ಲಿಂಗ್ ಕರ್ನಾಟಕ ಮಾಡೆಲ್ ಅಂತ ನಾನು ಹೇಳ್ತೀನಿ. ದಿಸ್ ಇಸ್ ಅವರ್ ಮಾಡೆಲ್. ಇವತ್ತು ಸಂವಿಧಾನದ ನಿಮಗೆಲ್ಲರಿಗೂ ಗೊತ್ತಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. Clearly it says, what is directive principles of state policy? Creating a welfare state. ಒಂದು ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡತಕ್ಕಂಥದ್ದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ವಿವಿಧ ಏನು ಆರ್ಟಿಕಲ್ಸ್ಗಳಿದೆ ಅದರಲ್ಲಿ ವಿವರವಾಗಿ ಹೇಳಿದ್ದೀವಿ. ಅದನ್ನ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಮಾಡ್ತಿದೆ. ವೆರಿ ಸಿಂಪಲ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಜನರ ಏನ್ ನಾವು ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟ್ ಅಂತ ನಾವು ಏನು ಹೇಳ್ತೀವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಬಿಲ್ಡಿಂಗ್ಗಳನ್ನ ಕಟ್ತಕ್ಕಂಥದ್ದು, ರೋಡ್ಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಒಂದು ಅಣೆಕಟ್ಟುಗಳನ್ನ ಕಟ್ತಕ್ಕಂಥದ್ದು ಮಾತ್ರ ಅಭಿವೃದ್ಧಿ ಅಲ್ಲ. ಜನರ ಸಾಮಾಜಿಕವಾದಂತಹ ಆ ಒಂದು ಅಭಿವೃದ್ಧಿ ಏನಿದೆ ಅದು ಕೂಡ ದೇಶದ ಮತ್ತು ರಾಜ್ಯದ ಪ್ರಗತಿಯಲ್ಲಿ ದೊಡ್ಡದಾಗಿ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತದೆ. ಅದಾದ ನಂತರ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ, ನಾನು ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಕೇವಲ ರಿವ್ಯೂ ಮೀಟಿಂಗ್ಗಳನ್ನ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ನಾನು ಅಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹ ನಮ್ಮ ಫಲಾನುಭವಿಗಳೊಡನೆ, ವಿಶೇಷವಾಗಿ ಮಹಿಳಾ ಫಲಾನುಭವಿಗಳೊಡನೆ ನಾನು ಸಂವಾದ ಕಾರ್ಯಕ್ರಮಗಳನ್ನ ಮಾಡ್ತೀನಿ, ಅವರೊಟ್ಟಿಗೆ ಚರ್ಚೆಗಳನ್ನ ಮಾಡ್ತೀನಿ. ಇವತ್ತು ಸೌತ್ ಕರ್ನಾಟಕದಲ್ಲಿ ನಿಮಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಕೊಡಗಿನವರಾಗಿರ್ಬೋದು, ಮೈಸೂರು, ಬ್ಯಾಂಗ್ಳೂರು. ಆದ್ರೆ ನೀವು ಉತ್ತರ ಕರ್ನಾಟಕಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿಸ್ಕೊಳ್ತೀನಿ, ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ, ಯಾರಾದ್ರೂ ನೆಂಟರು ಇದ್ರೆ, ಅಲ್ಲಿ ಇರ್ತಕ್ಕಂತಹ ಹಳ್ಳಿಗಳಿಗೆ ತಾವು ಭೇಟಿ ಕೊಡಿ. ಅಲ್ಲಿ ಆ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರೊಡನೆ ತಾವು ಸಂವಾದವನ್ನು ಮಾಡಿ, ಚರ್ಚೆಯನ್ನು ಮಾಡಿ, ಅವರು ಕಣ್ಣೀರು ಹಾಕ್ತಾರೆ, ಸಂತೋಷದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಹಲವಾರು
ಉದಾಹರಣೆಗಳಿದೆ. ನಾನು ಒಂದು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೀನಿ, 2 ಉದಾಹರಣೆ ಹೇಳಕ್ಕೆ ಇಚ್ಛಿಸ್ತೀನಿ. ಕೊಪ್ಪಳದಲ್ಲಿ ನಾನು ಇದೇ ರೀತಿ ಸಂವಾದವನ್ನ ಮಹಿಳೆಯರೊಟ್ಟಿಗೆ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು 2-3 ಮಹಿಳೆಯರು ಮಾತಾಡಿದ್ರು. ನಂತರ ಒಂದು ಮಹಿಳೆ ಎದ್ದು ನಿಂತು, ಅದು ಆಫೀಸರ್ ಹೇಳಿದ್ರು ಅವರಿಗೆ, ಏನಮ್ಮ ನೀನ್ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಮಾತಾಡು ಅಂತ ಹೇಳ್ಬಿಟ್ಟು ಜಸ್ಟ್ ಶಿ ಸ್ಟಾರ್ಟೆಡ್ ಕ್ರೈಮ್. 10 ನಿಮಿಷ ಕಣ್ಣಲ್ಲಿ ನೀರು ಹಾಕಿದ್ದಾಳೆ. ನನ್ನ ಪ್ರಶ್ನೆಗೆ ಅವಳು ಯಾಕಮ್ಮ ನೀ ಅಳ್ತಿದೀಯ ಅಂದ್ರೆ ಅವಳು ಉತ್ತರ ಕೊಡ್ತಾ ಇಲ್ಲ, ಅಳ್ತಾ ಇಲ್ಲ. ಕರ್ಸ್ಕೊಂಡೆ, ಅವಳು ಸ್ಟೇಜಿಗೆ ಕರ್ಸ್ಕೊಂಡೆ, ಸಮಾಧಾನ ಮಾಡಿದೆ. ನಾ ಕೇಳಿದೆ, ಯಾಕಮ್ಮ ಅಳ್ತಿದ್ದೀರಾ ಅಂತ ಹೇಳಿದ್ರೆ, ಸರ್ ನಿಮ್ಮ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಯನ್ನು ನೀವು ಕೊಡ್ತಾ ಇದ್ದೀರಿ. ಆ ಗೃಹಲಕ್ಷ್ಮಿ ನಾನು ಅದರ ಬೆನಿಫಿಷಿಯರಿ ಆಗಿದ್ದೀನಿ, ಫಲಾನುಭವಿ ಆಗಿದ್ದೀನಿ. ಅದನ್ನ ಪಡ್ಕೊಂಡ ನಂತರ ನನ್ನ ಪ್ರಾಣ ಉಳ್ಕೊಳ್ತು. ನನಗೆ ಹಾಗಮ್ಮ ಒಂದು ಗೃಹಲಕ್ಷ್ಮಿಯಿಂದ ಕೊಟ್ಟಿರ್ತಕ್ಕಂಥ ಆ ಟೈಮಲ್ಲಿ ಐ ಥಿಂಕ್ ನಾವೊಂದು 16-17 ಸಾವಿರ ಏನೋ ಕೊಟ್ಟಿದ್ದೀವಿ, ಅಷ್ಟೇ ಸಿಕ್ಕಿದ್ದೀವಿ, ಅಷ್ಟು ಮಾತ್ರ. ಆ 16-17 ಸಾವಿರದಲ್ಲಿ ನಿಮ್ಗೆ ಏನಮ್ಮ ಪ್ರಾಣ ಉಳ್ಕೊಳ್ತು? ಸ್ವಲ್ಪ ಮೈಕ್ ಕೊಟ್ಟರೆ ಹೇಳಮ್ಮ ಎಲ್ಲರಿಗೆ ಅಂತ ಹೇಳ್ಬೇಕು. ಅವಳಿಗೆ ಗರ್ಭಕೋಶದ ಸಮಸ್ಯೆ ಆಗಿದ್ದಂತೆ. ಡಾಕ್ಟರ್ ಒಂದು 25,000-26,000 ರೂಪಾಯಿ ನಮಗೆ ಖರ್ಚಾಗ್ತದೆ ಅಂತ ಹೇಳಿದ್ರು. ನಿಮ್ಗೆ 2 ತಿಂಗಳಲ್ಲಿ ಈ ಆಪರೇಷನ್ ಅನ್ನ ಮಾಡ್ಕೊಳ್ಬೇಕು, ಗರ್ಭಕೋಶದ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ಹೆಚ್ಚು ನೀವು ಬಿಡಬಾರ್ದಮ್ಮ, 2 months ಅಲ್ಲಿ ನೀವು ಮಾಡ್ಕೊಳ್ಬೇಕು. ಸರ್ ನಾನು ನಮ್ಮ ಮನೆಯಲ್ಲಿ ನಮ್ಮ ನೆಂಟರಿಗೆ ಕೇಳಿದೆ, ಯಾರು ನೆಂಟರು ಸಹಾಯ ಮಾಡಿಲ್ಲ. ನಮ್ಮ ಅಕ್ಕಪಕ್ಕದವರಿಗೆ ಕೇಳಿದೆ, ಯಾರು ಸಹಾಯ ಮಾಡಿಲ್ಲ. ಆದ್ರೆ ನನ್ನ ಹತ್ರ ಒಂದು 15,000 ರೂಪಾಯಿ ನನ್ನ ಹತ್ರ ಉಳಿಸ್ಕೊಂಡಿದೆ ಗೃಹಲಕ್ಷ್ಮಿ ಹಣ. ಅವ್ರು 2 ತಿಂಗಳು ಅಂತ ಹೇಳಿದಕ್ಕೆ ಅವಳು 2 ತಿಂಗಳು ಕಾಯ್ಕೊಂಡಿದ್ದಾಳೆ, ಇನ್ನೊಂದು 4,000 ರೂಪಾಯಿ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ 22,000 ರೂಪಾಯಿ ಬಂದ್ಮೇಲೆ ಹೋಗ್ಬಿಟ್ಟು, ಅವ್ರು 25 ಹೇಳಿದ್ರು, ಹೋಗ್ಬಿಟ್ಟು ನಾನು 22,000 ನನಗೆ ಕೊಡಕ್ಕಾಗದು ಅಂತ ಹೇಳಿ ಕೊಟ್ಟು ನನ್ನ ಗರ್ಭಕೋಶದ ಶಸ್ತ್ರಚಿಕಿತ್ಸೆಯನ್ನ ನಾನು ಮಾಡಿಸ್ಕೊಂಡೆ ಸರ್, ನನ್ನ ಪ್ರಾಣ ಉಳಿಯಿತು. ದಿಸ್ ಇಸ್ ದ ಎಕ್ಸಾಂಪಲ್ ಹೌ ಅವರ್ 5 ಗ್ಯಾರಂಟೀಸ್ ಬೆನಿಫಿಟಿಂಗ್. ಇನ್ನೊಂದು ಫಸ್ಟ್ ಇಯರ್ ಬಿಕಾಮಿಗೆ ಸೇರಿದಂತಹ ಒಂದು ವಿದ್ಯಾರ್ಥಿನಿ, ಅವಳು ಕೂಡ, ಸರ್ ನಮ್ಮ ಮನೆಯಲ್ಲಿ ನಮಗೆ ಫೀಸ್ ಕಟ್ಟಕ್ಕೆ ದುಡ್ಡಿದ್ದಿಲ್ಲ ಸರ್, ನಮ್ಮ ತಂದೆ 2nd PUC ಆದ್ಮೇಲೆ ನೀನು ಬಿಟ್ಟು ಬಿಡಬೇಕು, ನಿನ್ನ ವಿದ್ಯಾಭ್ಯಾಸನ ನೀನು ಬಿಟ್ಟು ಬಿಡಬೇಕು, ಮತ್ತೆ ನೀನು ನಮ್ಮ ಊರಲ್ಲಿ ಇರ್ತಕ್ಕಂತಹ ನಮ್ಮ ಏನು ಕೃಷಿಯನ್ನ ನೀನು ಮಾಡಬೇಕು, ನಾನಿನ್ನು ಹೈಯರ್ ಸ್ಟಡೀಸಿಗೆ ನಿಮಗೆ ಕಳ್ಸಕ್ಕಾಗಲ್ಲ ಅಂತ ಹೇಳಿದ್ರು. ಆ ಯುವತಿಗೆ ನಮ್ಮ ಈ ಶಕ್ತಿ ಪ್ರಾರಂಭವಾದ ನಂತರ ಶಿ ವಾಸ್ ಏಬಲ್ ಟು ಗೋ ಟು ಕಾಲೇಜ್. ಇವತ್ತು ಏನಿದೆ ನಿಮಗೆಲ್ಲರಿಗೆ ಗೊತ್ತಿದೆ, ಈ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಪ್ರಾಥಮಿಕ ಶಾಲೆಗಳಿರ್ತದೆ, ತಾಲೂಕು ಮಟ್ಟದಲ್ಲಿ ಹೆಚ್ಚಂದ್ರೆ ಒಂದು PUC ಕಾಲೇಜುಗಳಿರ್ತದೆ ಸರ್ಕಾರದ. ನೀವು ಡಿಗ್ರಿ ಕಾಲೇಜಿಗೆ ನೀವು ಹೋಗ್ಬೇಕಾದ್ರೆ, ಉನ್ನತ ಶಿಕ್ಷಣಕ್ಕೆ ನೀವು ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಗೋ ಟು ಡಿಸ್ಟ್ರಿಕ್ಟ್, ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ಅಥವಾ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ದೊಡ್ಡ ತಾಲೂಕಿನಲ್ಲಿ ಇರ್ತಕ್ಕಂಥ ಯಾವುದೊಂದು ಕಾಲೇಜಿಗೆ ಹೋಗ್ಬೇಕು. ಬಿಕಾಸ್ ಆಫ್ ಅವರ್ ಶಕ್ತಿ ಫ್ರೀ ಬಸ್, ಶಿ ವಾಸ್ ಏಬಲ್ ಟು ಗೋ ಟು ಕಾಲೇಜ್. ಶಕ್ತಿ ಬಸ್ ಅವಳಿಗೆ ಇರ್ತಿದ್ದಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಅವಳು ಕಾಲೇಜಿಗೆ ಹೋಗ್ತಾ ಇದ್ದಿಲ್ಲ. 2nd PUC ಯಲ್ಲೇ ಡಿಸ್ಕಂಟಿನ್ಯೂ ಮಾಡ್ತಕ್ಕಂಥ ತೀರ್ಮಾನ ಅವಳು ಮಾಡಿದ್ರು. See, this is the benefit what we are giving to the people. ಸೊ ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೆ ಇದೇ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂತಹ ಬಡವರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಶಕ್ತಿಯನ್ನ ಕೊಟ್ಟು ಅವರಿಗೆ ಎಂಪವರ್ ಮಾಡಿ ಅವರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನ ಉತ್ತಮ ಮಾಡತಕ್ಕಂತಹ ಕೆಲಸವನ್ನ ನಾವು 5 ಗ್ಯಾರಂಟಿಗಳಿಂದ ಮಾಡಿದ್ದೇವೆ. ಅದಾದ ನಂತರ ಇದರ ಒಂದು ಲಾಭ ನಮಗೆ ಕರ್ನಾಟಕದಲ್ಲಿ ಬಡತನ ಪ್ರಮಾಣ, ಇದು ವೆರಿ ಇಂಪಾರ್ಟೆಂಟ್, ಬಡತನ ಪ್ರಮಾಣ 12% ಇಳಿಕೆಯಾಗಿದೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ವಲಸೆ ಹೋಗ್ತಕ್ಕಂತಹ ಪ್ರಮಾಣ 15% ಇಳಿಕೆಯಾಗಿದೆ. ಹಾಗೆ ಅಪೌಷ್ಟಿಕತೆಯ ದರದಲ್ಲಿ 50% ಇಳಿಕೆಯಾಗಿದೆ. ಇದು ಅನ್ನಭಾಗ್ಯ. ದಿಸ್ ಇಸ್ ಬಿಕಾಸ್ ಆಫ್ ಅನ್ನಭಾಗ್ಯ. ಇವತ್ತು ಏನ್ ಮಾಡ್ಕೊಳ್ತಿದ್ದಾರೆ ಗೃಹಿಣಿಯರು, ಆ ಗೃಹಲಕ್ಷ್ಮಿಯ ಬೆನಿಫಿಷಿಯರೀಸ್ಗಳು? ಕೇವಲ ಇವತ್ತು ನಮ್ಮ ಕ್ರಿಟಿಕ್ಗಳು ಇದು ಹೇಳ್ಬಿಟ್ರು, ಮನೆಗಳನ್ನ ಬಿಟ್ಬಿಟ್ಟು ಬರೀ ದೇವಸ್ಥಾನಗಳನ್ನ ತರ್ತಿದ್ದಾರೆ.
ನಮ್ಮ ಕ್ರಿಟಿಕ್ಸ್ ಹೇಳಿದ್ರು, ನಾವು ನ್ಯೂಸ್ ಅಲ್ಲೆಲ್ಲ ಓದ್ತಾ ಇದ್ದೆ, ಟಿವಿಯಲ್ಲೂ ಬಂದಿತ್ತು, ಮಹಿಳೆಯರು ಮನೆ ಬಿಡ್ತಿದ್ರೆ ಬೇರೆ ದೇವಸ್ಥಾನ. ಯಾಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು? ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ಬಾರ್ದ? ಬರೀ ಗಂಡಸರೇ ಹೋಗ್ಬೇಕಾ? ಕೇವಲ ಮಹಿಳೆಯರು ಒಳ್ಳೇದೇ ತಾನೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ದೇವರ ಹತ್ರ ಬೇಡ್ಕೊಳ್ತಾರೆ, ಅವರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾರೆ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾರೆ, ಅದರಿಂದ ನಮ್ಮ ರಾಜ್ಯಕ್ಕೆ ತಾನೇ ಒಳ್ಳೇದಾಗ್ತದೆ. ಯಾಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಮಹಿಳೆಯರು? ಅದು ಕೇವಲ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾತ್ರ ಮಾಡ್ತಿರೋದಲ್ಲ, ಇಂಡೈರೆಕ್ಟ್ಲಿ ಸ್ಮಾಲ್ ಎಕಾನಮಿ ಅಂತ ನಾವೇನ್ ಹೇಳ್ತೀವಿ, ದಟ್ ಈಸ್ ಇಂಪ್ರೂವ್ಡ್. ಈಗ ಒಂದು ಮಹಿಳೆ ಒಂದು ದೇವಸ್ಥಾನಕ್ಕೆ ಮಡಿಕೇರಿಯಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ, ಮಡಿಕೇರಿಯಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ, ಅಥವಾ ಮಡಿಕೇರಿಯಿಂದ ನೀವು ಬೇರೆ ನಿಮ್ಮ ತಿರುಪತಿಗೆ ಹೋಗ್ಬೇಕಾದ್ರೆ, ನೀವು ಅಲ್ಲಿ ಹೋಗಿಬಿಟ್ಟು ರೂಮ್ ಮಾಡ್ತೀರಾ, ಅಲ್ಲಿ ಊಟ ಮಾಡ್ತೀರಾ. ರೂಮ್ ಮಾಡ್ಬೇಕಾದ್ರೆ ಹೋಟೆಲ್ ಅವನಿಗೆ ಬಿಸ್ನೆಸ್ ಆಯ್ತು, ಊಟ ಮಾಡ್ಬೇಕಾದ್ರೆ ರೆಸ್ಟೋರೆಂಟ್ ಅವನಿಗೆ ಬಿಸ್ನೆಸ್ ಆಯ್ತು. ನೀವಲ್ಲಿ ಹೂ ಪರ್ಚೇಸ್ ಮಾಡ್ತೀರಾ, ಬೇರೆ ತೆಂಗಿನಕಾಯಿ ಪರ್ಚೇಸ್ ಮಾಡ್ತೀರಾ, ವ್ಯಾಪಾರ ಆಯ್ತು. ಇವತ್ತು ಇನ್ನೊಂದು ರಿಪೋರ್ಟ್ ಇದೆ, ಅದು ಹೇಳಕ್ಕೆ ಮರ್ತೋಯ್ತು. ಈ ನಮ್ಮ 5 ಗ್ಯಾರಂಟಿಗಳು, ವಿಶೇಷವಾಗಿ ಗೃಹಲಕ್ಷ್ಮಿ ಮತ್ತೆ ಫ್ರೀ ಬಸ್ ಆದ ನಂತರ ಈ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ವ್ಯಾಪಾರ ಇಂಪ್ರೂವ್ ಆಗಿದೆ ಇವತ್ತು. ದಟ್ ಈಸ್ ಕಾಲ್ಡ್ ಸ್ಮಾಲ್ ಎಕಾನಮಿ. ನಾವು ಬರೀ ದೊಡ್ಡ ಬಿಸ್ನೆಸ್ ಮೆನ್ಗಳನ್ನ ಯಾಕೆ ನೋಡ್ಬೇಕು? ಚಿಕ್ಕ ಚಿಕ್ಕದಾಗಿ ಏನು ವ್ಯಾಪಾರಗಳನ್ನ ಮಾಡ್ತಿದ್ರೆ, ನಾವು ಕೊಟ್ಟ ಹಣ ನಾವು ತಗೊಂಡಿಗೆ ಮನೆಯಲ್ಲಿ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತಾ ಇಲ್ಲ, ಆ ಹಣವನ್ನ ಏನು ಊತಿ ಇಟ್ಕೊಳ್ತಾ ಇಲ್ಲ ಮಹಿಳೆಯರು. ಆ ಹಣವನ್ನ ತಂದು ಪುನಃ ಮಾರ್ಕೆಟ್ ಅಲ್ಲಿ ಅವರು ಖರ್ಚು ಮಾಡ್ತಾ ಇದ್ದಾರೆ. ಸೊ ಅವರ್ ಸ್ಮಾಲ್ ಎಕಾನಮಿ ಇಸ್ ಇಂಪ್ರೂವಿಂಗ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಅಚೀವ್ಮೆಂಟ್ ಬೈ ಅವರ್ ಗವರ್ಮೆಂಟ್. ಸೊ ಇಷ್ಟು ಹೇಳಿ ಒಂದು ಡೇಟಾ ರಾಜ್ಯ ಮಟ್ಟದ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯಲ್ಲಿ 1,24,00,000 ಫಲಾನುಭವಿಗಳಿದ್ದಾರೆ. ಅದಕ್ಕೆ ನಾವು 1,24,00,000 ಫಲಾನುಭವಿಗಳು ಇವತ್ತು ಗೃಹಲಕ್ಷ್ಮಿಯಲ್ಲಿದ್ದಾರೆ. ಇದಕ್ಕೆ ನಾವು 57,464 ಕೋಟಿ ಹಣವನ್ನು ಖರ್ಚು ಮಾಡಿದ್ದೇವೆ. ಹಾಗೆ ಶಕ್ತಿ ಅಲ್ಲಿ 634 ಕೋಟಿ ಉಚಿತ ಟ್ರಿಪ್ಗಳು, ಏನು ಮಹಿಳೆಯರು ಟ್ರಿಪ್ಗಳು ಹೋಗಿದ್ದಾರೆ, 634 ಕೋಟಿ ಉಚಿತ ಟ್ರಿಪ್ಗಳಾಗಿವೆ. ಇದಕ್ಕೆ ನಾವು 16,319 ಕೋಟಿ ಹಣವನ್ನು ಖರ್ಚು ಮಾಡಿದ್ದೇವೆ. ಅನ್ನಭಾಗ್ಯದಲ್ಲಿ ಇವತ್ತು 1,24,00,000 ಕುಟುಂಬಗಳಿವೆ. ಅದರಲ್ಲಿ 72 ಕೋಟಿ ಫಲಾನುಭವಿಗಳಿದ್ದಾರೆ. ಇದಕ್ಕೆ ನಾವು 16,575 ಕೋಟಿ ಹಣವನ್ನ ಖರ್ಚು ಮಾಡಿದ್ದೇವೆ. ಗೃಹ ಜ್ಯೋತಿಯಲ್ಲಿ 1,65,000 ಕೋಟಿ ಮನೆಗಳಿವೆ. ಅದಕ್ಕೆ ನಾವು 21,239 ಕೋಟಿ ಹಣವನ್ನು ಖರ್ಚು ಮಾಡಿದ್ದೇವೆ. ಯುವ ನಿಧಿಯಲ್ಲಿ ಇವತ್ತು 2,98,000 ಯುವಕರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದಕ್ಕೆ 874 ಕೋಟಿ ಹಣವನ್ನು ನಾವು ಖರ್ಚು ಮಾಡಿದ್ದೇವೆ. ಇದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರದ ಸಾಧನೆ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಇನ್ ಡೀಟೇಲ್ ಆಗಿ ಸಿಕ್ಕಿದೆ. ಓಕೆ, ಕ್ವಶನ್ಸ್ ಇದ್ರೆ ಕೇಳ್ಬೋದು. ಹಿರಿಯಾದಂತ ತಿಮ್ಮಪ್ಪ ಅವರಿದ್ದಾರೆ, ಉಮೇಶ್ ಅವರಿದ್ದಾರೆ, ದೊಡ್ಡ ಕೊಡೆಕಲ್ ಸಂತೋಷ್ ಇದ್ದಾರೆ. ಆರಂಭ ಆಗಿದೆ. ಅದರ ಬಳಿಕ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇಲ್ಲ, ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದೆ. ಇದು ಪ್ರಮುಖವಾದಂತಹ ಒಂದು ಆರೋಪ. ಹಾಗೂ ಕೆಲವು ಈ ನಗರವನ್ನು ನೋಡಿದ್ರು ಗೊತ್ತಾಗುತ್ತೆ ನಿಮಗೆ. ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ಅಭಿವೃದ್ಧಿ ಅಂತ ಹೇಳೋದು ದೇಶದ ಅಭಿವೃದ್ಧಿ ಪೂರಕ ಅಂತ ಹೇಳೋದು ಸತ್ಯ, ಅದನ್ನೇನು ತಪ್ಪು ಅಂತ ಹೇಳುವಾಗಿಲ್ಲ. ಆದರೆ ಅದರ ಜೊತೆಗೆ ಭೌತಿಕವಾಗಿ ಏನು ರಸ್ತೆ ಇರ್ಬೋದು, ಈ ಥರ ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಸೈಮಲ್ಟೇನಿಯಸ್ಲಿ ಹಾಕೊಂಡು ಹೋಗೋದು ತೀರಾ ಅಗತ್ಯ ಇದೆ. ಅದಕ್ಕೆ ಕೊಡಗು ಅಂತ ಹೇಳುವಂಥದ್ದು ಮಳೆ ಬೀಳುವಂತಹ, ಹೆಚ್ಚಿನ ಮಳೆ ಬೀಳುವಂತಹ ಒಂದು ಪ್ರದೇಶ ಇದೆ. ಈ ಪ್ರದೇಶದಲ್ಲಿ 3-4 ತಿಂಗಳು ಮಾತ್ರ ನಿಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಡಿಸೆಂಬರ್ ನಂತರ ಮಾರ್ಚ್, ಏಪ್ರಿಲ್ ಒಳಗಡೆ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಆ ಕೆಲಸಗಳು ನಡೀತಾ ಇಲ್ಲ, ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ. ಕೆಲವು ಗ್ರಾಮೀಣ ಭಾಗಗಳಲ್ಲಿ ಒಂದಷ್ಟು ರಸ್ತೆ ಆಗಿದೆ ಅಂತ ಬಿಟ್ಟರೆ, ತಾಲೂಕು ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರವನ್ನು ಸಂಪರ್ಕಿಸುವಂತಹ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಈಗ ಇವನ್ನ ಎಕ್ಸಾಂಪಲ್ ತಗೊಂಡ್ರೆ ಮಡಿಕೇರಿ ಟು ವಿರಾಜಪೇಟ ಆ ರಸ್ತೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಇವತ್ತೇನು ದುರಸ್ತಿ ಕಾರ್ಯ ಅಂತ ಹೇಳುವಂಥದ್ದು ಏನೋ ನಡೀತಾ ಇದೆ ಅಂತ ಬಿಟ್ಟರೆ ಅದು ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಅದೇ ರೀತಿ ಈ ಸಂಪರ್ಕ ರಸ್ತೆಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ಬೆಳೆಗಾರರಿರ್ಬೋದು, ರೈತರಿರ್ಬೋದು, ಅವರ ಚಟುವಟಿಕೆಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಾ? ನೀವು ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಬೇಕಾದ್ರೆ ವಿಶೇಷವಾಗಿ ಕೊಡಗು ಮತ್ತು ಶಿವಮೊಗ್ಗದಲ್ಲಿರ್ತಕ್ಕಂತಹ ಆಗುಂಬೆ
ಭಾಗ. ನೀವು ಯಾವಾಗಲೂ ನೋಡಿ ಅಲ್ಲಿ ಈ ರೋಡಿನ ಸಮಸ್ಯೆ ಹೆಚ್ಚಿದೆ. ಚಿಕ್ಕಮಗಳೂರು ಆಲ್ಸೋ, ಕೊಡಗು, ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಆಗುಂಬೆ ವಿಭಾಗ ಏನಿದೆ, ಇಲ್ಲಿ ರೋಡಿನ ಸಮಸ್ಯೆ ನಿಮಗೆ ಕಾಣ್ತದೆ ಇದೆ. ಈವನ್ ಐ ವಿಲ್ ಅಡ್ಮಿಟ್ ದಟ್. ಯಾಕೆ? ವಾಟ್ ಇಸ್ ದ ರೀಸನ್? ಬಿಕಾಸ್ ಈ ಮಳೆ ಏನಿದೆ ಅದು ನಿರಂತರವಾಗಿರ್ತಕ್ಕಂಥದ್ದು. ಹೆಚ್ಚು ಹೆಚ್ಚು ಮಳೆ ಎಲ್ಲಿ ಯಾವ ಜಿಲ್ಲೆಯಲ್ಲಿದೆ, ಯಾವ ಭಾಗದಲ್ಲಿದೆ, ಅಲ್ಲಿ ಈ ರಸ್ತೆಗಳು ಗುಂಡಿ ಬೀಳ್ತಕ್ಕಂಥದ್ದು ಸಹಜ. ಆದರೆ ಈ ಕೊಡಗಿನ ಬಗ್ಗೆ ನಾನು ಏನು ಡೇಟಾ ನಿಮಗೆ ಸಿಕ್ಕಿದೆ ನನಗೆ ಗೊತ್ತಿಲ್ಲ, ಬಟ್ ಐ ಮಸ್ಟ್ ಶೇರ್. 2023ರಲ್ಲಿ ಆಯ್ಕೆಯಾಗಿ ಬಂದಂತಹ ನಮ್ಮ 2 ಹೊಸ ಯುವ ಶಾಸಕರು, ಅವರು ಕೊಡಗು ಜಿಲ್ಲೆಗೆ ಶಾಸಕರಾಗಿ ಬಂದ ನಂತರ ಐ ಥಿಂಕ್ ಅವರು ಪ್ರೊವೈಡ್ ಮಾಡಿದ್ದರ ಮಾಹಿತಿ ಮಾಡಿರ್ಬೋದು. ಹೈಯೆಸ್ಟ್ ಫಂಡ್ಸ್ ನಮ್ಮ ಜಿಲ್ಲೆಗೆ ತಂದಿರ್ತಕ್ಕಂಥದ್ದು ಮಾನ್ಯ ಎಸ್ ಹೊನ್ನಣ್ಣನವರು ಮತ್ತು ಮಂತರವರು. ಯು ಕ್ಯಾನ್ ಕಂಪೇರ್ ದಿಸ್, ಯು ಕ್ಯಾನ್ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್, ದೆನ್ ಯು ಕಂಪೇರ್. ಕಾಮಗಾರಿ ಕೆಲಸಗಳು ನಡೀತಾ ಇದೆ. ಯಾಕಂದ್ರೆ ನನಗೂ ಕೂಡ ವಿಶೇಷವಾಗಿ ಇದರಲ್ಲಿ ನಾನು 8 ತಿಂಗಳು ಮೊದಲು ಮಾನ್ಯ ಲೋಕಲ್ PWD ಸಚಿವರೊಡನೆ ನಾನು ಕೂಡ ಮಡಿಕೇರಿಗೆ ಬಂದಿದ್ದೆ. ಹಲವಾರು ಹಳ್ಳಿಗಳಿಗೆ ಮತ್ತೆ ಬೇರೆ ಬೇರೆ ಕಡೆಗೆ ನಾವು ಪ್ರವಾಸವನ್ನು ಕೂಡ ಮಾಡಿದ್ದು. ಆ ಸಂದರ್ಭದಲ್ಲಿ ಮಳೆ ಆದ ನಂತರ ನಾವು ಬಂದಿದ್ದು. ಮಳೆ ಹಾದಿಯಲ್ಲಿ ಇಲ್ಲಿ ಏನು ಒಂದು ಇಶ್ಯೂ ಇದೆ ಅಂದ್ರೆ, ವಿಶೇಷವಾಗಿ ನೀವು ಕಾಂಟ್ರಾಕ್ಟರ್ಸ್ಗೂ ಕೇಳಿ ಮತ್ತೆ ನಮ್ಮ ಅಧಿಕಾರಿಗಳಿಗೂ ಕೇಳಿದ್ರೆ, ನೀವು ರಸ್ತೆಯನ್ನ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಮಳೆ ಬಂದರೆ ಅವರು ಆ ಕೆಲಸವನ್ನ ನಿಲ್ಲಿಸಬೇಕಾಗ್ತದೆ. ಪುನಃ ಬಂದು ಮಾರನೇ ದಿನ ಕೆಲಸ ಮಾಡೋಕ್ಕಾಗಲ್ಲ, ಮಳೆ ನಿಲ್ತು ಅಂತ ಹೇಳ್ಬಿಟ್ಟು. ದೇ ಹ್ಯಾವ್ ಟು ವೇಟ್ ಫಾರ್ ಅ ವೀಕ್ ಆರ್ ಸಮ್ ಟೈಮ್ ಮೋರ್ ದೆನ್ 10-15 ಡೇಸ್. ಈ ರೀತಿ ಒಂದು ಸಮಸ್ಯೆ ಇದೆ. ನಾನು ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಕೊಡಗು ಜಿಲ್ಲೆಗೆ ಏನು ಅನುದಾನ ಇವತ್ತು ಏನು ಬಂದಿದೆ, ಐ ಥಿಂಕ್ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಪೀಪಲ್ ಆಫ್ ಕೂರ್ಗ್ more than MLS, because they are able to get highest amount of funds to Coorg for the development activity. ವಿಶೇಷವಾಗಿ ಅದರಲ್ಲಿ ನಿಮ್ಮ SHDP ಯಲ್ಲಿ PWD ಯಲ್ಲಿ ಬಂದಿದೆ. ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಡಗಿಗೆ ಹಣವನ್ನು ಬಂದಿದೆ. ಇನ್ನು ಈಗ ಒಂದು ನಮ್ಮ ಮಾನ್ಯ ಪೊನ್ನಣ್ಣನವರು ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರಕ್ಕೂ ಕೇಳಿದ್ದಾರೆ. ಅದರಲ್ಲಿ 2 SHDP ಯಲ್ಲಿ 2 ಕಾಮಗಾರಿಗಳಿಗೆ ಈಗ ಮುಂದಿನ ಬರುವ ದಿನಗಳಲ್ಲಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹಿ ಹಾಕಕ್ಕೆ ಬಾಕಿ ಇದೆ. ದೊಡ್ಡ ಪ್ರಮಾಣದ ಹಣ ಕೂಡ ಇವತ್ತು SHDP ಯಲ್ಲಿ ಬರ್ತಾ ಇದೆ. ಅದೇ ರೀತಿ ಮಡಿಕೇರಿ ಭಾಗಕ್ಕೂ ಕೂಡ ಬರ್ತಾ ಇದೆ. ಆಗಿರೋದು ಮುಂದಕ್ಕೆ 70 ಕೋಟಿ ಬರ್ತಾ ಇದೆ. ಸೊ ಮೋರ್ ದೆನ್ ನನ್ನ ಪ್ರಕಾರ ವಿವಿಧ ಕಾಮಗಾರಿಗಳಿಗೆ ಕೊಡಗು ಜಿಲ್ಲೆಗೆ ನನ್ನ ಪ್ರಕಾರ ಒಂದು ಕ್ಷೇತ್ರಕ್ಕೆ ಮೋರ್ ದೆನ್ 250 crores ಹಣ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ವೇರಿಯಸ್ ನಾವು ಪ್ರಾಜೆಕ್ಟ್ಸ್ ಗಳನ್ನ, ಈಗ ಆಸ್ಪತ್ರೆ, ಈಗ ಒಂದು ವಿರಾಜಪೇಟೆಗೆ ಒಂದು 95 crore ಅಲ್ಲಿ ಒಂದು ಆಸ್ಪತ್ರೆ ಬರ್ತಾ ಇದೆ. ಹೊಸ ನಿಮ್ಮ ಕೋರ್ಟ್ ಬಿಲ್ಡಿಂಗ್ ಬರ್ತಾ ಇದೆ. ಅದೇ ಮಡಿಕೇರಿಯಲ್ಲಿ ಕೂಡ ಹಾಸ್ಪಿಟಲ್ಗೆ ಎಕ್ಸ್ಟೆನ್ಷನ್ಗೆ ಹಣ ಬಂದಿದೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಶಾಲೆಗಳಿಗೆ, ವಿಶೇಷವಾಗಿ ನಮ್ಮ KPS ಶಾಲೆಗೆ ಒಂದು ಅನುದಾನ ಮಡಿಕೇರಿಗೆ ಸಿಕ್ಕಾಡೋದು. ವಿಶೇಷವಾಗಿ ಕೊಡಗಿನಲ್ಲಿ ಮಳೆಯ ಪ್ರಮಾಣ ಹೆಚ್ಚು ಇರುವುದರಿಂದ ಕಾಮಗಾರಿಗಳ ಸಮಯ ಸ್ವಲ್ಪ ಆಚೀಚೆ ಆಗ್ತಿದೆ ಹೊರತು ಇಲ್ಲಿ ಬರಬೇಕಾದಂತಹ ದೊಡ್ಡ ಪ್ರಮಾಣದ ಅನುದಾನ ಕೊಡಗು ಜಿಲ್ಲೆಗೆ ಬಂದಿದೆ. ಕೆಲಸಗಳು ಆಗಿದೆ, ಮುಂದಕ್ಕೆ ಆಗ್ತಕ್ಕಂತಹ ಒಂದು ಪ್ರಯತ್ನವನ್ನು ಕೂಡ ನಮ್ಮ ಶಾಸಕರುಗಳು ಮಾಡ್ತಿದ್ದಾರೆ ಅಂತ ನಾವು ವಿಚಾರವನ್ನು ಹೇಳಕ್ಕೆ ಇಚ್ಛಿಸ್ತೇವೆ. ಮುಖ್ಯವಾಗಿ ಈಗ ಇವತ್ತು ವಿರಾಜಪೇಟೆ ಮಡಿಕೇರಿ ರಸ್ತೆನೇ ನೋಡ್ಕೊಂಡು ಬೆಟ್ಟು ಮಾಡಿ ಹೇಳ್ತಿದ್ದೀರಾ, ಒಪ್ಕೊಳ್ಳುವಂತ ವಿಚಾರ. ನಾನು ಹೇಳ್ತೀನಿ, ಇಂದು ಮಡಿಕೇರಿ ವಿರಾಜಪೇಟೆ ವಿರಾಜಪೇಟೆ ರಸ್ತೆಗೆ ಸುಮಾರು 13 ಕೋಟಿ ಹಣ ಮಂಜೂರಾಗಿ ಕಾಮಗಾರಿ ಕೂಡ ಟೆಂಡರ್ ಆಗಿದೆ. ಆದ್ರೆ ಅಲ್ಲಿ 2 ಕಡೆಯಲ್ಲೂ ಕೂಡ ಒಂದು ವಿರಾಜಪೇಟೆಗೆ ನೀರಿನ ಸರಬರಾಜು ವ್ಯವಸ್ಥೆ ಸೈಡ್ ಪೈಪ್ ಲೈನ್ ಹೋಗ್ತಿರೋದ್ರಿಂದ ಇವಾಗ ಕಾಮಗಾರಿ ಮಾಡ್ಲಿಕ್ಕಾಗದೆ ಕೆಲವೊಂದು ತೊಂದರೆಗಳಾಗ್ತಿದೆ. ಇವತ್ತು ನೀರು ಸರಬರಾಜಿಗಾಗಿ ವಿರಾಜಪೇಟೆಯಲ್ಲಿ ಸುಮಾರು 53 ಕೋಟಿ, ಮಡಿಕೇರಿಯಲ್ಲಿ ಸುಮಾರು 45 ಕೋಟಿ, ಕುಶಾಲನಗರದಲ್ಲಿ ಸುಮಾರು 35 ಕೋಟಿಯ ನೀರು ಸರಬರಾಜಿಗಾಗಿ ಇವತ್ತು ಹಣ ವ್ಯವಸ್ಥೆ, ಇವತ್ತು ಮನೆ ಮನೆಗೆ ನೀರು ತಲುಪುವಂತ ಕೆಲಸ ಕೂಡ ಮಾಡ್ತಿದ್ದೀವಿ. ಜೊತೆಗೆ ಇವತ್ತು ಯಾವುದು ರಸ್ತೆಗಳ ಗುಂಡಿಗಳಿತ್ತು ಅದನ್ನು ಕೂಡ ನಾವು ಕಳೆದ 1 ತಿಂಗಳ ಹಿಂದೆ ಅದಕ್ಕೆ ಪತ್ರಿಕೋಷ್ಠಿ ಮಾಡಿ ಡಿಸೆಂಬರ್ ಒಳಗೆ ನಾವು ಪ್ರತಿ ಇದನ್ನು ಕೂಡ ರಸ್ತೆ ಗುಂಡಿ ಮುಚ್ಚಿದ ಅಲ್ಲಿಂದ ತಾವು ಕೂಡ ಪ್ರಶ್ನೆ ಕೇಳಬಹುದು ಅಂತ ಹೇಳಿದ್ದು. ಇವತ್ತು ಕೊಡಗಿನ ಆದ್ಯಂತ ಒಂದು ಕೂಡ ಇಲ್ಲದೆ ಪ್ರತಿ ರಸ್ತೆ ಕೂಡ ಗುಂಡಿ ಮುಚ್ಚಿ ಆಗಿದೆ. ಕೇವಲ ಗೋಡೆ ಹಬ್ಬದಿಂದ ಪುಟ್ಟದ ಒಂದು ರಸ್ತೆ
ಹಾವೇರಿ ಅವರು ಟೆಂಡರ್ ತಗೊಂಡು ಸ್ವಲ್ಪ ತೊಂದರೆ ಇದೆ ಬಿಟ್ರೆ ಕೊಡಗಿನ ಎಲ್ಲ ರಸ್ತೆಗಳು ಕೂಡ ಗುಂಡಿಗಳು ಮುಚ್ಚಿಯಾಗಿದೆ. ಜೊತೆಗೆ ನಮ್ಮ ಕೇರಳ ರಸ್ತೆ ಮಾಕುಟದಿಂದ ವಿಲಾಸಪೇಟೆಗೆ ಸುಮಾರು 26 ಕೋಟಿ ರೂಪಾಯಿಯಷ್ಟು ರಸ್ತೆಗೆ ಹಣವನ್ನು ಒದಗಿಸಿ ರೀಕನ್ಸ್ಟ್ರಕ್ಷನ್ ಆಗಿ ಇನ್ನು ಕೇವಲ ಒಂದು 20-25 ದಿವಸದಲ್ಲಿ ಪೂರ್ಣ ಪ್ರಮಾಣದ ರಸ್ತೆ ಕೂಡ ಅದು ಆಗುವ ಹಂತದಲ್ಲಿದೆ. SHDP ಇಂದ ಕೂಡ ಮಡಿಕೇರಿ ಕ್ಷೇತ್ರಕ್ಕೆ 25 ಕೋಟಿ, ವಿಲಾಸಪೇಟೆ ಕ್ಷೇತ್ರಕ್ಕೆ 25 ಕೋಟಿ ಈಗಾಗಲೇ ಮಂಜೂರಾಗಿದೆ. ಜೊತೆಗೆ ಫ್ರಾನ್ಸಿಯಲ್ಲಿ 2 ಕಡೆ ಕೂಡ 15 ಕೋಟಿಗಳು 2 ಇದರಲ್ಲಿ ಕೂಡ ಫ್ರಾನ್ಸಿಯಲ್ಲಿ ಬಂದ ಕಾಮಗಾರಿ ಕೂಡ ನಡೀತಿದೆ. ಜೊತೆಗೆ ಕಳೆದ ಮೇ ತಿಂಗಳಲ್ಲಿ ಕಳೆದ ವರ್ಷ ಟೆಂಡರ್ ಆಯ್ಕೆ ಮೇ ಇಂದ ಡಿಸೆಂಬರ್ ವರೆಗೆ ಮಳೆ ಇದ್ರಿಂದ ಈ ವರ್ಷ ಎಲ್ಲ ಕಾಮಗಾರಿಗಳು ಕೂಡ ಪ್ರಾರಂಭವಾಗಿದೆ. ಜೊತೆಗೆ ಇಲ್ಲಿ ನಮ್ಮ ಟಾರ್ ಪ್ಯಾಂಟ್ ಗಳ ಗಲಾಟೆ ಕೂಡ ನಾವು ದಿನನಿತ್ಯ ಇದ್ರಲ್ಲಿ ನೋಡ್ತೀವಿ, ಅದು ಕೂಡ ಕೆಲವೊಂದು ತೊಂದರೆ ಇದೆ. ಅದನ್ನೆಲ್ಲ ಇವತ್ತು ನಿವಾರಿಸಬೇಕಾದ ಭಾರಿ ಅಗತ್ಯತೆ ಇದೆ. ಇವತ್ತು ಶಾಸಕರ ಜವಾಬ್ದಾರಿ ಇದೆ. ಮಡಿಕೇರಿ ನಗರಸಭೆ ಮತ್ತು ತಾವು ವಿರಾಜಪೇಟೆ ನಾವು ಹೇಳ್ಬೋದು, ವಿರಾಜಪೇಟೆ ನಗರಸಭೆಗೆ ಸುಮಾರು 15 ಕೋಟಿಯಷ್ಟು ಹಣವನ್ನು ಈಗಲೇ ಟೆಂಡರ್ ಆಗಿ ಕೆಲಸ ಕೂಡ ಪ್ರತಿ ರಸ್ತೆಯ ಕಾಮಗಾರಿ ಪ್ರಾರಂಭವಾಗಿದೆ. ಜೊತೆಗೆ ಅಲ್ಲಿರುವಂತಹ ಲಿಂಕ್ ರೋಡ್ಗಳಿಗೆ ಸುಮಾರು 5.5 ಕೋಟಿಯಷ್ಟು ಹಣವನ್ನು ಕೂಡ ಕೊಟ್ಟು ಪ್ರತಿ ಲಿಂಕ್ ರೋಡ್ಗಳು ವಿರಾಜಪೇಟೆಯ ಪ್ರತಿ ಲಿಂಕ್ ರೋಡ್ಗಳಿಗೆ ಕೂಡ ಕೆಲಸ ಆಗ್ತಿದೆ. ಮಡಿಕೇರಿ ನಗರಸಭೆ ಕೂಡ ಅಷ್ಟೇ ಕಳೆದ ವರ್ಷ ಸುಮಾರು 5 ಕೋಟಿಯ ಹಣ ಮಂಜೂರಾಗಿ, ರಾಜೇಶ್ ಅವರೇ 5 ಕೋಟಿಯ ಹಣ ಮಂಜೂರಾಗಿ ಪ್ರತಿ ಸಂಪರ್ಕ ಸ್ಥಳ ಮತ್ತೆ ಪುನಃ ಕೂಡ ಈಗ ಹೆಚ್ಚುವರಿಯಾಗಿ ಈಗಲೂ ಕೂಡ ಪುನಃ ಫಂಡ್ ಬಂದಿದೆ. ಈಗ ಮಾರ್ಚ್ ತಿಂಗಳಲ್ಲಿ ಪುನಃ ಮುಂದಿನ ಹೆಚ್ಚುವರಿ ಕಾಮಗಾರಿಗಳು ಕೂಡ ಮಾಡ್ತಾ ಇದ್ದೇವೆ. ಮಡಿಕೇರಿ ರಸ್ತೆಯಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಸ್ವಲ್ಪ ಇದರಲ್ಲಿ ನಾವು ಒಪ್ಕೊಳ್ಳುವಂತ ವಿಚಾರ. ಆದ್ರೆ ಈ ಒಂದು ಏಪ್ರಿಲ್ ಮೇ ಒಳಗೆ ಅದನ್ನು ಪೂರ್ಣಗೊಳಿಸಿದ ಕೂಡ ಮಾನ್ಯ ಶಾಸಕರು ತಗೊಂಡಿದ್ದಾರೆ ಹೆಚ್ಚುವರಿಯಾಗಿ. ಅದರಿಂದ ತಾವು ರಸ್ತೆ ವಿಚಾರದಲ್ಲಿ ಇವತ್ತು ಬಾಗಮಂಡ ರಸ್ತೆ ಕೂಡ ಅಷ್ಟೇ, ಬೆಟ್ಟಗೇರಿಯಿಂದ ಬಾಗಮಂಡ ರಸ್ತೆ ಕೂಡ ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿ ಕೆಲಸ ಆಗ್ತಿದೆ. ಕಡಂಗ ಕಕ್ಕಬ್ಬೆ ರಸ್ತೆ ಕೂಡ ಆಗ್ತಿದೆ. ಪ್ರತಿಯೊಂದು ರಸ್ತೆಗೆ ಸುಮಾರು 10-15 ಕೋಟಿಯ ಅನುದಾನವನ್ನು ಇಟ್ಟಿದ್ದೀವಿ. ಬರುವ ಈ ಮೇ ತಿಂಗಳೊಳಗೆ ಪೂರ್ಣ ಪ್ರಮಾಣ ಸುಮಾರು 75% ರಸ್ತೆಗಳು ಉತ್ತಮ ರೀತಿಯಲ್ಲಿ ಕೊಡಗಿನಲ್ಲಿ ಆಗ್ತದೆ ಅಂತ ಹೇಳೋದನ್ನ ನಾವು ಇಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ಸಿನ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ಜೊತೆಗೆ ಗ್ಯಾರಿಸನ್ ಅಧ್ಯಕ್ಷನಾಗಿ ನಾನು ಇನ್ನೊಂದು ತಮಗೆ ಹೇಳ್ತಿದ್ದೇನೆ ಸರ್. ಸುಮಾರು 63,000 ಕೋಟಿ ರೂಪಾಯಿ ನಿವ್ವಳ ಮಾರುಕಟ್ಟೆ ಸಾಲ ಇದೆ ಅಂತ ಸರ್ಕಾರದ ಮೇಲೆ ಇದೆ ಅಂತೇಳಿ ಒಂದು ವರದಿ ಹೇಳಿದೆ. ಆದರೆ ಅದರಿಂದ ರಾಜ್ಯದ ಆದಾಯ ಹೆಚ್ಚಳಾಗಿದ್ದು ಬರೀ 1.8% ಮಾತ್ರ ಅಂತ ಹೇಳಿ ಒಂದು ವರದಿ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೃಷ್ಣ ಮೇಲ್ದಂಡೆ ಒಂದು ಪ್ರಾಜೆಕ್ಟ್ ಅನ್ನ ನಾವು ಈಗ ಒಂದು ಲಾಸ್ಟ್ ಮಂತ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ತೀರ್ಮಾನ ಮಾಡ್ಬಿಟ್ಟು ವಿಶೇಷವಾದಂತ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅದನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದವರು. ಸೊ ಇಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅದು ದೊಡ್ಡ ರಸ್ತೆಗಳಾಗಿರ್ಬೋದು ಅಥವಾ ನೀರಾವರಿಯ ಪ್ರಾಜೆಕ್ಟ್ಗಳಾಗಿರ್ಬೋದು, ಸರ್ಕಾರ ಸಾಲ ತಗೊಳ್ತಕ್ಕಂಥದ್ದು ಸಹಜ. ದೇಶದಲ್ಲಿ ಇರ್ತಕ್ಕಂತಹ ಯಾವ ರಾಜ್ಯ ಇವತ್ತು ಸಾಲ ಮಾಡಿಲ್ಲ? ಸಾಲ ಮಾಡತಕ್ಕಂಥದ್ದು ಸಹಜ. ಅದು ಆ ಸಾಲವನ್ನ ತೀರಿಸ್ತಕ್ಕಂಥ ಸಾಮರ್ಥ್ಯ ಏನಿದೆ ಅದು ಯಾರಿಗಿರ್ತದೆ ಅದು ಮುಖ್ಯ. ಇವತ್ತು ನಾವು ಸಾಲ ಮಾಡಿದ್ರು ಕೂಡ ಆ ಸಾಲವನ್ನ ತೀರಿಸ್ತಕ್ಕಂಥ ಸಾಮರ್ಥ್ಯವನ್ನ ಇಟ್ಕೊಂಡಿದ್ದೀವಿ. ಚಿಕ್ಕ ಉದಾಹರಣೆ ಕೊಡ್ತೀನಿ. ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಹೋಲಿಸಿದ್ರೆ 2014ರವರೆಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಾಲ ಎಷ್ಟಿತ್ತು? 50,000 ಕೋಟಿ ಇತ್ತು. ಸರಿ, ಇವತ್ತು ಅದು ಎಲ್ಲಿಗೆ ಬಂದಿದೆ? 4 ಲಕ್ಷ ಕೋಟಿ. ಒಂದು ಯಾವುದೇ ಒಂದು ಸರ್ಕಾರಗಳು ಒಂದು ದೊಡ್ಡ ಅಭಿವೃದ್ಧಿ, ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾಲ ಮಾಡ್ತಕ್ಕಂಥದ್ದು ಸಹಜ. ಆದ್ರೆ ರಾಜ್ಯ ಸರ್ಕಾರ ಸಾಲ ಮಾಡಿದ್ರು ಕೂಡ ಆ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ನಾವು ಸಮರ್ಪಕವಾದಂತಹ ಕಾರ್ಯಕ್ರಮಗಳನ್ನ ಹಾಕೊಳ್ತಿದ್ದೀವಿ ಅಂತ ಹೇಳಿ ನೀವು ಬೇರೆ ರಾಜ್ಯಕ್ಕೆ ನೀವು ಹೋಲಿಸಿದ್ರೆ ತಲಾ ಆದಾಯದಲ್ಲಿ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಾಹಿತಿ ಅಲ್ಲ, ಕೇಂದ್ರ ಸರ್ಕಾರದ ಮಾಹಿತಿ. ಮೇಲೋಸ್ ಅವರು ಆಗಲೇ ಆರಂಭದಲ್ಲೇ ಹೇಳಿದ್ರು, ಮಡಿಕೇರಿ ಮೂಲದವರು ಕೊಡಗಿನ ಬಗ್ಗೆ ಅತೀವ ಕಾಳಜಿದೆ, ಹಾಗೆ ಮಡಿಕೇರಿ ಬಗ್ಗೆ ಕೂಡ ಪ್ರೀತಿ ಇದೆ ಅಂತೇಳಿ. ನಿಮ್ಮಿಂದ ಕೊಡಗಿಗೆ ಏನಾದ್ರು ಮಹತ್ವದ ಕೊಡಗಿನ ನಿರೀಕ್ಷೆ ಅಂತ ಕೊಡಗಿ ಅಥವಾ ನಿಮ್ಮ ವಿಷನ್ ಏನಿದೆ ಕೊಡಗಿನ ಡೆವಲಪ್ಮೆಂಟ್ ಬಗ್ಗೆ? ಹೇಳಿದೆ ಈ 1 to 2% ಏನಿದೆ, as I told you, there are some issues with GST, income tax, issues bitre, but compared to other states, Coorg, Mangalore, Udupi and Chikmagalur, they are performing very good. ಅರ್ಹ ಫಲಾನುಭವಿಗಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿಕೆ. ಚುನಾವಣೆ ಆಗಕ್ಕಿಂತ ಮೊದಲು ನಂದು ಈ ಜಿಲ್ಲೆಗೆ ಏನ್ ವಿಷನ್ ಇತ್ತಂದ್ರೆ,
ನಾನು ಕೇವಲ ನನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿಲ್ಲ. ಅಗೇನ್ ಐ ವಾಸ್ ಇನ್ ವಾರ್ ರೂಮ್ ನಲ್ಲಿ ಕೆಲಸ ಏನಿರ್ತದೆ ನಿಮ್ಗೆಲ್ಲ ಗೊತ್ತಿರ್ಬೋದು. ನಾವು ಆ ಹೆಸರು ವಾರ್ ರೂಮ್ ಅಂತ ಇದೆ, ಬಟ್ ಇಡೀ ಚುನಾವಣೆಯ ಉಸ್ತುವಾರಿ ಅದೊಂದು ನರ್ವ್ ಸೆಂಟರ್. ನಾವು ವಾರ್ ರೂಮ್ ಅಂದ್ರೆ ನರ್ವ್ ಸೆಂಟರ್. ಅಲ್ಲಿ ನಾನು ಒಂದೇ ಒಂದು ಉದ್ದೇಶ ಏನಿತ್ತಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಬೇಕು, ಅದು ಹೆಚ್ಚಿನ ಶಾಸಕರನ್ನ ನಾವು ಗೆಲ್ಸ್ಕೊಂಡು ಬರಬೇಕು, ಅದು ಎಲ್ಲರ ನಮ್ಮ ಪಕ್ಷದ ಕಾರ್ಯಕರ್ತರ ಮತ್ತೆ ನಮಗೆ ಮತವನ್ನು ನೀಡಿದ ಎಲ್ಲ ಮತದಾರರ ಆಸೆ ಆಗಿತ್ತು. ಆದ್ರೆ ಕೊಡಗಿನ ವಿಷನ್ ಬಗ್ಗೆ ಅತೀ ದೊಡ್ಡ ವಿಷನ್ ಒಂದೇ ಇದ್ದಿದ್ದು ನನಗೆ, ಈ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ದಕ್ಷ ಯುವ ಶಾಸಕರು ಗೆಲ್ಲಬೇಕು. ಅವರು ಇವತ್ತು ಗೆದ್ದಿದ್ದಾರೆ. ದಟ್ ಈಸ್ ಮೈ ವಿಷನ್. ವಾಟ್ ಎವರ್ ವರ್ಕ್ ದೇ ಆರ್ ಡೂಯಿಂಗ್ ಫಾರ್ ದ ಡಿಸ್ಟ್ರಿಕ್ಟ್, ದಟ್ ಈಸ್ ಮೈ ಡ್ರೀಮ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಿಕಾಸ್ ಅವರು ನಮ್ಮ ವೇವ್ಲೆಂತ್ ಎಲ್ಲ ಒಂದೇ ಇದೆ. ನಾವು ಏನು ಯೋಚನೆ ಮಾಡ್ತೀವಿ ಅದನ್ನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಯರೂಪಕ್ಕೆ ಅವರು ತರ್ತಿದ್ದಾರೆ. ವಿಶೇಷವಾಗಿ ನನ್ನ ಬಗ್ಗೆ ನೀವು ಕೇಳಿದಾದ್ರೆ, ನಾನು ಒಂದ್ ಸ್ವಲ್ಪ ಈ ಪ್ರವಾಸೋದ್ಯಮದ ಬಗ್ಗೆ ನಾನು ಒಂದ್ ಸ್ವಲ್ಪ ಹೆಚ್ಚು ನನ್ನ ಪ್ರಾರಂಭ ನನ್ನ ಜೀವನದಲ್ಲಿ ನಾನು ಕೂಡ ಪ್ರವಾಸೋದ್ಯಮಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟಿದ್ದೆ. 2006 ನಿಮಗೆ ಗೊತ್ತಿರ್ಬೋದು, ಕಾಫಿ ಫೆಸ್ಟಿವಲ್ ಅಂತ ನಾವು ಮಾಡಿದ್ದು, ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಿದ್ದು. ಮಳೆ ಬಂದ ಕಾರಣ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಐ ಥಿಂಕ್ ಇಟ್ಸ್ ಎ ಹಿಸ್ಟಾರಿಕಲ್ ಇವೆಂಟ್ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ದೊಡ್ಡ ಒಂಥರ ಫೆಸ್ಟಿವಲ್ ಯಾವ ರೀತಿ ಇತ್ತು ಅಂದ್ರೆ, ಒಂದು ಫಿಲ್ಮ್ ಫೇರ್ ಅವಾರ್ಡ್ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಆದ್ರೆ ಒಂದು ಹೇಳ್ತೀನಿ, ನಾನು ಇವತ್ತು ಪಿರಿಯಾಪಟ್ಟಣದಿಂದ ನಾನು ಮಡಿಕೇರಿಗೆ ತಲುಪಕ್ಕೆ ಐ ಥಾಟ್ ಐ ಟೇಕ್ ಮ್ಯಾಕ್ಸಿಮಮ್ 1 hour or 1 hour 15 minutes ಅಂತ, ಬಟ್ ಐ ಟೇಕನ್ 2 hour 10 minutes. ಸೊ ಇಟ್ ಇಸ್ ಸೋ ಹಾರಿಬಲ್. ನಾನು ಹೇಳಿದ ಬ್ಯಾಂಗ್ಳೂರು ಟ್ರಾಫಿಕ್ ಏನೋ ಸ್ವಲ್ಪ ವಿಶೇಷ ಅಂತ ತಿಳ್ಕೊಂಡಿದ್ದೆ, ಬಟ್ ಇದಕ್ಕೆ ಎಲ್ಲೋ ಒಂದು ಕಡೆ ನಾನು 2006ರಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅಂದಿನ ಕಮಿಷನರ್ ಆಫ್ ಟೂರಿಸಂ ಡಾಕ್ಟರ್ ಸಿ ಸೋಮಶೇಖರ್ ಅವ್ರನ್ನ ಕರ್ಕೊಂಡು ಬಂದಿದ್ದೆ. ಕ್ರಿಸ್ಟಲ್ ಹಾಲ್ ಅಲ್ಲಿ ಒಂದು ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ನಾವು ಒಂದು ಚರ್ಚೆಯನ್ನು ಮಾಡೋದು. ಆ ಟೈಮಲ್ಲಿ ನಾನು ಹೇಳಿದ್ದೆ, ನೋಡಿ ಪ್ರವಾಸೋದ್ಯಮ ಬೆಳಿಬೇಕು, ಮತ್ತೆ ಪ್ರವಾಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬರಬೇಕು, ಅವರಿಗೆ ನಾವು ತಡೆಯಕ್ಕೆ ಆಗಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಈ ಪ್ರವಾಸೋದ್ಯಮ ಬೆಳೀತಕ್ಕಂತಹ ಸಂದರ್ಭದಲ್ಲಿ, ಆ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಕ್ಕಂತಹ ಸಂದರ್ಭದಲ್ಲಿ ವಿ ಶುಡ್ ಹ್ಯಾವ್ ಸಮ್ ಮೆಕ್ಯಾನಿಸಮ್. ಅದು ಆ ಜಿಲ್ಲೆ ಮತ್ತು ಆ ಸ್ಥಳ ಅಷ್ಟು ಜನರಿಗೆ ಬೇರ್ ಮಾಡ್ತದ, ಅಲ್ಲಿ ಆಗ್ತಿರ್ತಕ್ಕಂತಹ ರಿಸಾರ್ಟ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಅಲ್ಲಿಯ ನೆಲ ಅದಕ್ಕೆ ಬೇರ್ ಮಾಡ್ತದ. ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇದರ ಮೇಲೆ ರಿಸರ್ಚ್ ಆಗಬೇಕು. ನಾನು ಕಳೆದ ಜಿಲ್ಲಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಬೆಂಗಳೂರಲ್ಲಿ ಅವರು ಸಿಗ್ಬೇಕಾದ್ರೆ ಅವರಿಗೆ ನಾನು ಹೇಳಿದ್ದೆ, ಯಾವ ರೀತಿಯಲ್ಲಿ ನಾವು ವಿ ಕಾಂಟ್ ಸ್ಟಾಪ್ ಟೂರಿಸ್ಟ್, ಬಟ್ ವಿ ಕ್ಯಾನ್ ಹ್ಯಾವ್ ಎ ಮೆಕ್ಯಾನಿಸಮ್ ವೇರ್ ಟೂರಿಸ್ಟ್. ಈಗ ನೋಡಿ, ನಾನು ಒಂದು ವಿಚಾರ ಹೇಳ್ತೀನಿ. 100 ರೂಮ್ ಇದೆ ಅಂತ ತಿಳ್ಕೊಳ್ಳಿ ಕೊಡಗಿರಿ, 100 ರೂಮ್ಸ್. 100 ರೂಮ್ಸ್ಗೆ ಎಷ್ಟು ಜನ ಬರ್ಬೋದು? 200 ಜನ ಬರ್ಬೋದು. 3 bed ಶೇರಿಂಗ್ ಅಂದ್ರೆ 300 ಜನ ಬರ್ಬೋದು. ಯು ಇಮ್ಯಾಜಿನ್ ಇಫ್ 500 people coming, you are not able to give them rooms. ಆ ಒತ್ತಡ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಯಾವ ರೀತಿಯಲ್ಲಿ ನಾವು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತ ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಈಗ ಹುಟ್ಟಿ ಬೆಳೆದವನು, ನನ್ಗೆ ಗೊತ್ತಾಗ್ತದೆ. ಮಡಿಕೇರಿಯಲ್ಲಿ ನಾನು ಆ ಮೇನ್ ರೋಡ್ ಅಲ್ಲಿ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಇವತ್ತು ಐ ಆಮ್ ನಾಟ್ ಏಬಲ್ ಟು ಸಿ ಮೈ ಪೀಪಲ್, ಬಟ್ ಎಲ್ಲ ಟೂರಿಸ್ಟ್ಗಳು ಇರ್ತಾರೆ. ಇದು ಭಾರತ ದೇಶ, ಎಲ್ಲರೂ ಬರ್ಬೋದು, ಅದರಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಭಾರತ ದೇಶ ಎಲ್ಲರೂ ಬರ್ಬೋದು. ಆದ್ರೆ ಯಾವ ರೀತಿಯಲ್ಲಿ ನಾವು ಬರಬೇಕು ಆ ಜಿಲ್ಲೆಗೆ? ನೋಡಿ, ಕೊಡಗಿನಲ್ಲಿ ವಿಶೇಷವಾಗಿ ಇಟ್ ಇಸ್ ನಾಟ್ ಲೈಕ್ ಎನಿ ಕಮರ್ಷಿಯಲ್ ಟೂರಿಸ್ಟ್ ಪ್ಲೇಸ್. ಇಟ್ ಇಸ್ ನಾಟ್ ಓನ್ಲಿ ಬೆಟ್ಟ ಗುಡ್ಡ ಮಾತ್ರ ಅಲ್ಲ, ಕೊಡಗಿನಲ್ಲಿ ವಿ ಹ್ಯಾವ್ ನೇಚರ್ ಅಂಡ್ ಕಲ್ಚರ್ ಕಾಂಬಿನೇಷನ್. ಇಟ್ ಈಸ್ ನಾಟ್ ಓನ್ಲಿ ನೇಚರ್. ಬೇರೆ ಜಿಲ್ಲೆಗಳಿಗೆ, ಬೇರೆ ನೀವು ಏರಿಯಾಗಳಿಗೆ ಹೋದ್ರೆ ಇಟ್ಸ್ ಓನ್ಲಿ ನೇಚರ್ಗೆ ಅಂತ ಹೋಗ್ತಾರೆ. ಕೊಡಗಿಗೆ ಬರಬೇಕಾದ್ರೆ ಪ್ರವಾಸಿಗರು ನೇಚರ್ ಅಂಡ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ನೇಚರ್ ಅಂಡ್ ಕಲ್ಚರ್. ಮಿಕ್ಸ್ಚರ್ ಆಫ್ ನೇಚರ್ ಅಂಡ್ ಕಲ್ಚರ್ ನ ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ವಿಶೇಷವಾಗಿ ಇದಕ್ಕೆ ಒಂದು ಚರ್ಚೆ ಆಗ್ಬೇಕು ಅಂತ ನಾನು ಭಾವಿಸ್ತೇನೆ. ನೀವೆಲ್ಲರೂ ಅದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದೀರಾ, ನೀವೆಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡದಾದಂತಹ ರೂಪರೇಷೆಯನ್ನು ನಾವು ಮಾಡಬೇಕು ಅಂತ ಇದೊಂದು ಆಸೆ ನನಗೆ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಫರ್ಗಿವ್ ಮಿ. ಬಿಕಾಸ್ ಏನಾಗಿದೆ, ನಾನು ಟೂರಿಸಂ ಬಗ್ಗೆ ಇವರು ಡೆವಲಪ್ಮೆಂಟ್, ಟೂರಿಸಂ ಡೆವಲಪ್ಮೆಂಟ್ಗೆ ಇವರು ವಿರುದ್ಧ ಆಗಿದ್ದಾರ. ಹೋಟೆಲ್ಗಳು ಬರಬಾರ್ದ, ರಿಸಾರ್ಟ್ಗಳು. ನೋ, ಐ ಆಮ್ ನಾಟ್ ಟೆಲಿಂಗ್ ದಟ್. ಹೋಟೆಲು ಬರಬೇಕು, ರಿಸಾರ್ಟ್ ಬರಬೇಕು, ಟೂರಿಸ್ಟ್ ಬರಬೇಕು, ಬಟ್ ದೇರ್ ಇಸ್ ಅ ವೇ ಫಾರ್ ಇಟ್.
ಒಂದು ಸಿಸ್ಟಮೆಟಿಕ್ ಆಗಿ ಅದು ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಗ್ಯಾರಂಟಿ ಯೋಜನೆಗಳಲ್ಲಿ ಬಳಸಲಾಗಿದೆ ಅನ್ನುವಂಥ ಆರೋಪ ಇದೆ. ಹಾಗಿದ್ದಾಗ ಆ ವರ್ಗದವರಿಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯತೆ ಆಗ್ತದ ಅಂತ ನನಗೆ ಐ ಲ್ಯಾಕ್ ದಟ್. ನಾನು ಮಾನ್ಯ ಎಚ್ ಸಿ ಮಾಧವ್ ಅವರೊಟ್ಟಿಗೆ ಚರ್ಚೆ ಮಾಡಬೇಕಿತ್ತು ಇದ್ರ ಬಗ್ಗೆ, ನಾನು ಕೇಳಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಈ ತರ ಪತ್ರಿಕೆಗಳಲ್ಲಿ ಕೇಳಿದ್ದೇನೆ, ಮತ್ತೆ ಕೆಲವರು ಸದನದಲ್ಲಿ ಕೆಲವು ಬಿಜೆಪಿ ಸದಸ್ಯರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಾನು ಐ ಡೋಂಟ್ ನೋ ವೈ ಐ ಮಿಸ್ಡ್ ಇಟ್. I think I will go back and I will surely I will discuss with minister. But ನನ್ನ ಪ್ರಕಾರ ನೇರವಾಗಿ ಕ್ಲಿಯರ್ ಆಗಿ ನನಗೆ ಅದೊಂದು ಮಾಹಿತಿ ಇಲ್ಲ. ಒಂದು ಸಮಯ ಎಲ್ಲರೂ ಆ ಹಣವನ್ನ ಬಳಸಿದ್ರು ಕೂಡ ನಮ್ಮ ಎಚ್ ಸಿ ಮಾದೇವಪ್ಪನವರು ಯಾರೋ ಒಂದು ಐ ಡೋಂಟ್ ನೋ ರಿಮೆಂಬರ್ ಅವರು ಏನ್ ಹೇಳಿದ್ರು, ಆ ಪ್ರಮಾಣದ ಹಣವನ್ನ ಆ ಸಮುದಾಯದವರಿಗೆ ಕೊಡಕ್ಕೆ ನಾವು ಬಳಸ್ಕೊಂಡಿದ್ದೀವಿ ಅಂತ ಏನೋ ಹೇಳಿದ್ರು. ಅದ್ರ ಬಗ್ಗೆ ನಾನು ಐ ಥಿಂಕ್ ಐ ಹ್ಯಾವ್ ಟು ರೀಚೆಕ್ ಇಟ್. ಅದು ಆಗಿದ್ರೆ ಅದರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಸಿ ವಾಟ್ ಈಸ್ SCPTSP? 20.3% of the total budget amount should go to that particular community's development. If that money is going to them, then there is no problem ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ಮಾತ್ರ ಹೋಗಿದ್ರೆ, ಬೇರೆಯವರಿಗೆ ಹೋಗಿದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ. ರಾಜ್ಯ ರಾಜಕೀಯವನ್ನು ತುಂಬಾ ಚೆನ್ನಾಗಿ ತಿಳಿದವರು ಮತ್ತು ವಾರ ಮೂಲಿದ್ದವರು, ಹಾಗೆ ಏನು ನಿಕಟವರ್ತಿಗಳು ಕೂಡ ಅನೇಕ ರಿಲೇಟೆಡ್. ಒಂದು ಕುತೂಹಲದ ಪ್ರಶ್ನೆ, ಈ ಬಾರಿಯ ಬಜೆಟ್ ಅನ್ನು ಯಾರು ಮಂಡಿಸ್ತಾರೆ ಅಂತ? ಸದ್ಯಕ್ಕೆ ನಮ್ಮ ಮುಂದೆ ಇರತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್. ಅಲ್ಲ, ನಮ್ಮ ಮುಂದೆ ಈಗ ಇರೋದು ಯಾರು? ಟುಡೇಸ್ ಚೀಫ್ ಮಿನಿಸ್ಟರ್ ಇಸ್ ಬಟ್ ಐ ಆಮ್ ನೋಬಡಿ ಟು ಸ್ಪೀಕ್ ಅಬೌಟ್ ಹೂ ಇಸ್ ಗೋಯಿಂಗ್ ಟು ಈ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಈವನ್ ಈ ಮಂತ್ರಿ ಮಂಡಲದ ರೀಶಫಲ್ ಆಗ್ಲಿ, ಐ ಆಮ್ ನೋಬಡಿ ಟು ಟಾಕ್ ಅಬೌಟ್ ಇಟ್. ಬಿಕಾಸ್ ನಮಗೆಲ್ಲರಿಗೂ ಗೊತ್ತಿದೆ, ಅದು ಯಾರೇ ಮಾತಾಡಿದ್ರು ಕೂಡ, ನಮ್ಮ ಪಕ್ಷದ ಯಾರೇ ನಾಯಕರಾಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, ಈವನ್ ನೀವು ಪತ್ರಕರ್ತರುಗಳು ಮಾತಾಡಿದ್ರು ಕೂಡ, ಇಟ್ ಈಸ್ ನಾಟ್ ಇನ್ ಅವರ್ ಪರ್ವ್ಯೂ, ಇಟ್ ಈಸ್ ಇನ್ ದಿ ಪರ್ವ್ಯೂ ಆಫ್ ಹೈಕಮಾಂಡ್. ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ, ಶಾಸಕರನ್ನ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮಾಡಿರ್ತಕ್ಕಂಥದ್ದು ಹೈಕಮಾಂಡ್. ಏನೇ ವಿಚಾರಗಳು ಈ ತರ ಇದ್ರೆ ಅದು ಹೈಕಮಾಂಡ್ ಉತ್ತರ ಕೊಡ್ತದೆ ಹೊರತು ಇಟ್ಸ್ ನಾಟ್ ಇನ್ ಮೈ ಪರ್ವ್ಯೂ. ಅಕ್ಟೋಬರ್ ನಂತರ ಬರ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ಇಲ್ಲ, ಯಾರಿಗೂ ಬರ್ತಾ ಇಲ್ಲ. ಅಲ್ಲಲ್ಲ, 2 ತಿಂಗಳು ಇವರೇ ಇದಾರಲ್ಲ ಡಿಡಿ ಏನು ಕೂಡ ನಮ್ಮ ಗೃಹಲಕ್ಷ್ಮಿ ಹಣ ಏನಾಗ್ತಾ ಇದೆ, 2 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ಬೋದು, 3 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ಬೋದು. ಆದ್ರೆ ಆ ಹಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೇರ್ ಆರ್ ಸಮ್ ಟೆಕ್ನಿಕಲ್ ಇಶ್ಯೂಸ್. ನೋಡಿ, 4.5 ಕೋಟಿ ಜನರಿಗೆ ಇವತ್ತು 5 ಗ್ಯಾರಂಟಿಗಳ ಒಂದು ಕಾರ್ಯಕ್ರಮ. ಅದು ಸಹ ಕೂಡ 1 ರೂಪಾಯಿ ಭ್ರಷ್ಟಾಚಾರವಿಲ್ಲದೆ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ 1 ರೂಪಾಯಿ ಭ್ರಷ್ಟಾಚಾರ, 52,000 ಕೋಟಿ ಪ್ರಮಾಣದ ಒಂದು ಕಾರ್ಯಕ್ರಮ ನೇರವಾಗಿ DBT ಮೂಲಕ ಇವತ್ತು ಜನರಿಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿರೋದು. ಸೊ ದರ್ ಇಸ್ ಲಾಟ್ ಆಫ್ ಟೆಕ್ನಿಕ್ಯಾಲಿಟೀಸ್ ಇರ್ತದೆ, ಒಂದು ಸಿಸ್ಟಮ್ ಇರ್ತದೆ. ಮೋರ್ ದೆನ್ 1,24,00,000 ಮಹಿಳೆಯರಿಗೆ ನಾವು ಹಣವನ್ನು ಒದಗಿಸಬೇಕಾದ್ರೆ ಅದಕ್ಕೆ ಆದಂತಹ ಒಂದು ದೊಡ್ಡ ರೀತಿಯ ಒಂದು ಟೆಕ್ನಿಕಲ್ ಸೆಟಪ್ ಇರ್ತದೆ. ಆ ಒಂದು ವಿಚಾರದಿಂದ ಆಚೀಚೆ ಆಗ್ತಿದೆಯೋ ಹೊರತು ಹಣವನ್ನ ಕೊಡ್ತಕ್ಕಂಥ ನಾವು ನಿಲ್ಲಿಸಿಲ್ಲ. ಓಕೆ, 2 ತಿಂಗಳು ಲೇಟ್ ಆಗಿರ್ಬೋದು, 3 ತಿಂಗಳು ಕೊಟ್ಟಿದ್ದೀವಿ. 3 ತಿಂಗಳು ಲೇಟ್ ಆಗಿದ್ನ 2 ತಿಂಗಳದ್ದು ಕೊಟ್ಟಿದ್ದೀವಿ, 1 ತಿಂಗಳದ್ದು ಬಾಕಿ ಆಗಿರ್ಬೋದು. ಇದು ನಾವು ಒಪ್ಕೊಳ್ತೀವಿ, ಇದು ಆಗ್ತಿದೆ. ಆದ್ರೆ ನಾವು ನಿಲ್ಲಿಸಿ ಹಣವನ್ನು ಕೊಡ್ತಕ್ಕಂಥ ನಿಲ್ಲಿಸಿಲ್ಲ, ನಾವು ಕೊಡ್ತಾ ಇದ್ದೇವೆ. ಬಟ್ 4-5 ತಿಂಗಳು ಅಂದ್ರೆ ಅದು ಕೊಡಗಿನಲ್ಲಿ ಐ ಡೋಂಟ್ ಥಿಂಕ್ ಸೊ. 3 months ಇಡೀ ರಾಜ್ಯದಲ್ಲಿರುವ ಮಾಹಿತಿ ಇದೆ. ಯೂನಿಫಾರ್ಮಿಟಿ ಅದರ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಡೇಟಾ ಕೊಡ್ತಿದ್ದಾರೆ. ಸೊ ಐ ಥಿಂಕ್ ಅದು ತರಬೇಕಿತ್ತು. ನಾನು ಗ್ಯಾರಂಟಿಗೆ ಸೀಮಿತ ತಿಳ್ಕೊಂಡೆ. ವೆನ್ ದ ಫಂಡ್ಸ್ ಅಲೋಕೇಟೆಡ್ ಫಾರ್ ಅದರ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಸ್ಪೆಷಲಿ ಕೊಡಗಿ ಬಗ್ಗೆ ಐ ಥಿಂಕ್ ಸಪರೇಟ್ ನಾವು ಒಂದು ಮಾಹಿತಿ ಕೊಡಬೇಕು ಅವರಿಗೆ. ಎಷ್ಟು ಹಣ ಕೊಡಗಿಗೆ ಬಂದಿದೆ 2023 ನಂತರ ರಸ್ತೆಗಳಿಗೆ, ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ಗ್ರಾಮ ಪಂಚಾಯತಿಗೆ ಮತ್ತು ನಮ್ಮ ನೀರಾವರಿಗೆ ಎಷ್ಟು ಹಣ ಇವತ್ತು ಬಂದಿದೆ ಅಂತ. ಈ 23 ನಂತರ ಹೆಚ್ಚು ಹಣ ಬಂದಿದೆ ಅಂತ ನನ್ನ ಮಾಹಿತಿ ಇದೆ. ಅದ್ರ ಬೇಕಾದ್ರೆ ವಿವರವಾಗಿ ನಾನು ಅದನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.